ನಿಶುಂಭನ ಸಾವನ್ನ ಶುಂಭನಿಗೆ ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ತಮ್ಮನ ತಲೆಯನ್ನ ತೊಡೆ ಮೇಲೆ ಇಟ್ಟುಕೊಂಡು ಗಳಗಳನೆ ಆಗ್ತ ತುಂಡಾಗಿ ಬಿದ್ದಂತ ದೇಹವನ್ನೆಲ್ಲ ಜೋಡಿಸಿಟ್ಟುಕೊಂಡು ಎದೆ ಬಡ್ಕೊಂಡು ತ್ರಾಸ್ ಮಾಡಿಕೊಂಡು ಅತ್ತ ಕರೆದ, ಯಾರಿಗಾಗಿ ಇನ್ನು ನನ್ನ ಜೀವನ, ಯಾರಿಗಾಗಿ ನನ್ನ ಈ ಎಲ್ಲ ರಾಜ ವೈಭೋಗ, ಯಾರಿಗಾಗಿ ಎಲ್ಲ ಸಿರಿ ಸಂಪತ್ತು, ಯಾರಿಗಾಗಿ ಎಲ್ಲ ಇಹ ಪರ ಸುಖ, ಯಾರಿಗಾಗಿ ಎಲ್ಲ ಸ್ವರ್ಗ ಸಮಾನವಾಗಿರುವ ವ್ಯವಸ್ಥೆಗಳು ಅಂತೇಳಿ ನಾನಾ ರೀತಿ ಒಳಗ ಹೋರಾಡಿ ಅಳುವಂತ ಅಳು ನಿಲ್ಲಿಸೋದ್ರೊಳಗಾಗಿನ ನಿನ್ನನ್ನ ಕೊಂದ ಆ ದುಷ್ಟೆಯನ್ನು ಬಿಡದಿಲ್ಲ ಅಂತ ಹೇಳಿ ದೇವಿ ಅನ್ಲಿಲ್ರಿ ಅವನು. ನನ್ನ ತಮ್ಮನನ್ನ ಬಲಿ ತಗೊಂಡ ಆ ದುಷ್ಟೆಯನ್ನ ನಾನು ಬಿಡದಿಲ್ಲ ಅಂತೇಳಿ ಹಲ್ಗಚ್ಚಿ ಎದ್ ನಿಂತು ಯುದ್ಧ ಪ್ರಾರಂಭ ಮಾಡ್ತಾನೆ. ಯಾವ ಪ್ರಕಾರದ ಯುದ್ಧಗಳಾದವು ನೋಡ್ತೀವಿ. ಮುಷ್ಟಿ ಯುದ್ಧ, ದೃಷ್ಟಿ ಯುದ್ಧ, ಮಲ್ಲ ಯುದ್ಧ, ಖಡ್ಗ ಗದಾ ಎಲ್ಲಾ ಆಯುಧಗಳು ಮುಗಿದ ಮೇಲೆ ಏನ್ ಕೈಗೆ ಸಿಕ್ಕಿದ್ದೆಲ್ಲ ತಗೊಂಡು ಯುದ್ಧವನ್ನ ಮಾಡಿದ್ರು. ಎಷ್ಟು ಯುದ್ಧ ಮಾಡ್ತಾನಂದ್ರ ಬೆವರು ಹರಿತಂತ, ಹಳ್ಳ ಹರಿದಂಗ ಹರಿತಂತ. ಈ ಎಲ್ಲ 14 ಲೋಕಗಳ ನಡಿ ಹೋದುವಂತ, ಇನ್ನೇನು ಯಾವ ಲೋಕಗಳು ಉಳಿತಾವಿಲ್ಲ ಅನ್ನುವಂಗ ಸಮ ಬಲದಿಂದ ಹೋರಾಟ ಮಾಡಿದ್ರು. ಆ ದೃಷ್ಟಿ ಯುದ್ಧ ಆದ ಮೇಲೆ ಮಲ್ಲ ಯುದ್ಧ ಮಾಡಿದ್ರು. ಅದಾದ ಮೇಲೆ ಏನಪ್ಪಾ ಅಂದ್ರೆ ಕಾಲಿಗೆ ಒದ್ದಾಡಿ ಈತ ಒದ್ದ, ಆಕೆ ಒದ್ದ. ಕೇಳಿಕೆನೆ ಬಹಳ ಭಯಾನಕ ಅನ್ಸುವಂತದ್ದು. ಅಂಥ ಪರಿಯ ಯುದ್ಧವನ್ನ ಎಳಿಯಾಗಿ ವರ್ಣನ ಮಾಡ್ಕೋತ ಬಂದಾರ. ಎಲ್ಲ ಆ ಯುದ್ಧದ ಮಧ್ಯದೊಳಗೆ ನಾವು ಎತ್ಕೋಬೇಕಾದಂತ ಒಂದು ವಿಷಯ ಅಂದ್ರೆ, ದೇವಿಗೆ ಇವ ದುಷ್ಟೆ ಅಂತ ಕರೆದ. ದೇವಿ ಸಂತೋಷ ಪಡ್ತಾಳ. ಯಾರ್ಯಾರು ಯಾವ್ಯಾವ್ದು ಹೆಸರು ಕೊಟ್ರು ನನಗ, ಚಂಡಿ, ಚಾಮುಂಡಿ, ದುರ್ಗೆ, ದುರ್ಗಾಂಬ, ಕಾಳಿ, ಮಹಾಕಾಳಿ, ಲಕ್ಷ್ಮಿ, ಮಹಾಲಕ್ಷ್ಮಿ, ಏನೇನೋ ಹೆಸರುಗಳಿಂದ ನನ್ನನ್ನ ಕರೆದ್ರು, ನೀನೊಂದು ಹೊಸ ಹೆಸರು ಕೊಟ್ಟಲ್ಲಪ್ಪ, ದುಷ್ಟೆ ಅಂತ ಹೆಸರು ಕೊಟ್ಟಿ. ಅಂದ ಮೇಲೆ ಅದ್ರ ತಕ್ಕಂಗ ನಾನು ಇರ್ಬೇಕಲ್ಲ, ನಡ್ಕೋಬೇಕಲ್ಲ. ಆಕೆ ಏನ್ ಮಾಡ್ತಾಳಂದ್ರೆ, ಆಕೆಯೂ ಕೂಡ ತನ್ನ ಭೀಕರ ರೂಪವನ್ನು ತೋರಿಸ್ಕೋತ ನಾನಾ ಆಯುಧಗಳಿಂದ ಮುಂದುವರಲ್ಲ ಅನ್ನುವಂಥದ್ದು. ನಾವು ಯಾವ ರೀತಿಯಲ್ಲಿ ವಿಚಾರಗಳನ್ನು ಕೇಳ್ತೀವಲ್ಲ, ನಮ್ಮ ಮನಸ್ಸು ಆ ರೀತಿಯಲ್ಲಿ ರೂಪುಗೊಳ್ತತಿ ಅಂತ ನಾವು ಆಗಾಗ ನೋಡೀವಿ. ಯದ್ಭಾವಂ ತದ್ಭವತಿ. ಮನಸ್ಸಂದ್ರ ಹಾಲಿದ್ದಂಗ, ಅದಕ್ಕೆ ಒಳ್ಳೆ ಸಂಸ್ಕಾರ ಕೊಟ್ಟು ಹೆಪ್ಪ ಹಚ್ಚಿದ್ರ ಚಲೋ ತುಪ್ಪ ತೆಗ್ಯಾಕ ಬರ್ತದ. ಆ ಹಾಲಿನಂತ ಮನಸ್ಸಿಗೆ ನಾವು ಹೊಳಿ ಹಿಂಡಿದ್ರ, ಹಾಲಿನಂತ ಮನಸ್ಸಿಗೆ ಉಪ್ಪು ಹೋಗದ್ರ, ಹಾಲಿನಂತ ಮನಸ್ಸನ್ನ ನಾವು ಯಾವ್ಯಾವ್ದೋ ಕಾರಣ ಕೆಡಿಸಿಕೊಂಡ್ರೆ ಅದರಿಂದ ತುಪ್ಪ ಹೊಂಡಾಕ ಆಗುದಿಲ್ಲ. ಅದಕ್ಕಾಗಿ ಮನಸ್ಸು ಅಂದ್ರೆ ಹಾಲಿದ್ದಂಗ, ಅದಕ್ಕೆ ಸಂಸ್ಕಾರ ಅನ್ನೋ ಹೆಪ್ಪನ್ನ ಸರಿಯಾಗಿ ಹಚ್ಚಿದಾಗ ಅದ್ರೊಳಗೆ ಆತ್ಮತತ್ವ ಅನ್ನೋ ತುಪ್ಪವನ್ನು ನಾವೆಲ್ಲ ಪಡೆಯಕ ಸಾಧ್ಯ ಆಗ್ತದೆ. ಏನಪ್ಪಾ ಅಂದ್ರೆ, ದೇವಿ ಸರ್ವಶಕ್ತಳಾದ್ರೂ ಕೂಡ ಯಾರ ಮೇಲೂ ತನ್ನ ಬಲವನ್ನ ತೋರಿಸ್ಬೇಕನ್ನುವಕ್ಕೆ ಅಲ್ಲ. ಯಾರ ಮೇಲೂ ಕೋಪಾದ್ವೇಷಗಳಿಲ್ಲ. ಯಾರನ್ನೂ ಸಂಹಾರ ಮಾಡ್ಬೇಕು, ನಾಶ ಮಾಡ್ಬೇಕು ಅನ್ನೋದಿಲ್ಲ ಆಕೆ ವಿಚಾರ. ಅಷ್ಟಕ್ಕೂ ಆಕೆ ಹೇಳ್ತಾಳ, ಎಲ್ಲವೂ ನನ್ನಿಂದಲೇ ಹುಟ್ಟತಾವ, ಎಲ್ಲವೂ ನನ್ನೊಳಗ ಅಡಗುತ್ತಾವ ಅಂತ ಹೇಳ್ತಾಳ. ಕಾಣುವುದೆಲ್ಲವೂ ನನ್ನಿಂದಲೇ ಹುಟ್ಟದ, ಮತ್ತೆ ಎಲ್ಲವೂ ನನ್ನೊಳಗನ ಐಕ್ಯಕ್ಕಾವ ಇವೆಲ್ಲ ಅಂತ ಹೇಳ್ತಾಳ. ಅಂದ ಮೇಲೆ ಮತ್ತ ನಾಶ, ಸಂಹಾರ ಇವೆಲ್ಲ ಆಕೆಗೆ ಎದಕ್ ಬೇಕು? ಆಕೆ ವಿಚಾರ ಅಲ್ಲಿದು. ಆದ್ರೆ ಆಕೆಯ ನಿಲುವನ್ನ, ಆಕೆಯ ತತ್ವವನ್ನ, ಆಕೆಯ ಸಂಸ್ಕಾರವನ್ನ, ಆಕೆಯ ಸಿದ್ಧಾಂತವನ್ನ, ಆಕೆಯ ಸತ್ಯವನ್ನ ತಿಳಿಲಾರದಂತ ದುಷ್ಟ ಗುಣಗಳಿಂದ ತುಂಬಿಕೊಂಡಿರ್ತಕ್ಕಂಥ ರಾಕ್ಷಸರು ಅವರೇನಪ್ಪಾ ಅಂದ್ರೆ ತಮ್ಮ ದುಷ್ಟ ಗುಣಗಳಿಂದಾಗಿ ತಾವು ತಮ್ಮ ಅಸ್ತಿತ್ವವನ್ನ ಕಳ್ಕೊತಾರ. ಮುಂದೆ ಅಧ್ಯಾಯದೊಳಗೆ ಬರ್ತದ, ಆಕೆ ಇವರೆಲ್ಲರನ್ನ ನಾನು ಕೊಲ್ಲಲಿಲ್ಲ,
ಅವರ ದುಷ್ಟತನಗಳನ್ನು ಕೊಂದೆ. ಅವರ ಜಗತ್ಕಂಟಕ ಸ್ವಭಾವವನ್ನ ಕಳೆದೆ, ಅವರ ದುಷ್ಟ ಸಂಸ್ಕಾರವನ್ನ ಕಳೆದು ಒಳ್ಳೆಯ ಸಂಸ್ಕಾರವನ್ನ ಕೊಡಬೇಕು ಅಂತ ನಾನು ಬಯಸಿದೆ ಅಂತ ಹೇಳುವ ಮಾತುಗಳದಾವ. ಅದಕ್ಕೆ ಯಾವ ರೂಪದೊಳಗೆ ಅವ್ರು ಹುಟ್ಟ್ಯಾರೋ, ಯಾವ ಸಂಸ್ಕಾರದೊಳಗೆ ಅವ್ರು ಬಾಳಕತ್ತಾರೋ ಅದರಿಂದ ಜಗತ್ತಿಗೆ ಹಾನಿ ಅದ, ಜಗತ್ತಿಗೆ ತೊಂದರೆ ಅದ ಅಂದ ಮೇಲೆ ಆ ಒಂದು ಅವರ ಆ ಒಂದು ಏನು ಜನ್ಮವನ್ನ ನಾಶ ಮಾಡಿ ಒಳ್ಳೆಯ ಜನ್ಮವನ್ನು ಅವರಿಗೆ ಕೊಡ್ಬೇಕು ಅನ್ನೋದೊಂದೇ ಆಕೆಯ ಉದ್ದೇಶ ಅಂತೇಳಿ. ಹಾಗಾಗಿ ದೇವಿ ಏನ್ ಮಾಡಿದ್ಲು ಅಂದ್ರೆ ಈ ಶುಂಭನನ್ನು ಕೂಡ ನಾನಾ ರೀತಿ ಯುದ್ಧ ಮಾಡಿ ಎದೆಗೆ ಶೂಲವನ್ನ ಚುಚ್ಚಿ ಆತನ ಸಂಹಾರ ಮಾಡಿದ್ಲು ಅನ್ನುವಂಥದ್ದು ಬರ್ತದೆ. ಇಂಥ ಒಂದು ಶುಂಭನ ಕಥೆಯನ್ನ ನಾವು ನೋಡುವಾಗ ಅವಶ್ಯವಾಗಿ ನೋಡ್ಬೇಕೇನಂದ್ರ ಬಹಳ ಚಂದ ವ್ಯಾಖ್ಯಾನ ಮಾಡ್ಯಾರ. ಶುಂಭ ಅಂದ್ರೆ ಅದು ಅಹಂಕಾರ. ಅಹಂಕಾರ ಅಷ್ಟೇ ಅಲ್ಲ, ದುರಹಂಕಾರ ಅಂತ. ಅಭಿಮಾನ ಅಲ್ಲ, ಅದು ದುರಭಿಮಾನ. ಅಭಿಮಾನನ ಕೆಟ್ಟ ಅಂತಾರ, ಇನ್ನು ದುರಭಿಮಾನ ಇನ್ನಷ್ಟು ಕೆಟ್ಟ. ಅಹಂಕಾರನ ಕೆಟ್ಟ ಅಂತಾರ, ದುರಹಂಕಾರ ಇನ್ನಷ್ಟು ಕೆಟ್ಟ. ಅಹಂಕಾರದ ಬಗ್ಗೆ ಅಷ್ಟಷ್ಟ ನೋಡ್ಕೊಂತ ಬಂದೀವಿ ಅಂದ್ರೂ ಅಹಂಕಾರದ ಪರಮಾವಧಿ ಶುಂಭ ಅಂದ್ರೆ ಅಹಂಕಾರದ ಪರಮಾವಧಿ, ಮಿತಿಮೀರಿದ ಅಹಂಕಾರ ಅಂತ. ದೇವಿಯನ್ನ ದುಷ್ಟೆ ಅನ್ಬೇಕಾದ್ರೆ, ದೇವಿಯನ್ನ ಒಡೆಯಬೇಕಾದ್ರೆ, ದೇವಿಯ ಮೇಲೆ ನಾನಾ ರೀತಿಯ ಆಕ್ರಮಣವನ್ನು ಮಾಡಬೇಕಾದ್ರೆ ಅವ ಸಾಮಾನ್ಯ ಇರ್ಲಿಕ್ಕಿಲ್ಲ. ಅದಕ್ಕೆ ಇಂಥ ದುರಭಿಮಾನದ, ಇಂಥ ದುರಹಂಕಾರದ ಶುಂಭನ ಬಗ್ಗೆ ನಾವೆಲ್ಲ ಈ ಅಧ್ಯಾಯದೊಳಗೆ ನೋಡ್ಕೊಂತ ಬಂದ್ವಿ. ಇಂಥ ಗುಣವು ನಮ್ಮೊಳಗೂ ಕೂಡ ಇರಾಕ್ ಸಾಧ್ಯದ ಅಲ್ಲ. ಇಂಥ ಗುಣ ಏನಾದ್ರೂ ನಿಮ್ಮೊಳಗೆ ಕಂಡ್ರೆ ಅದನ್ನ ಕಳ್ಕೋಬೇಕು ಅಂತ ಹೇಳುವಂತಹದ್ದದ ತಾತ್ಪರ್ಯ. ಇಂಥದ್ದು ಬೇಡ. ಅದಕ್ಕೆ ಹಿಂದಿ ಒಳಗೆ ಒಂದ್ ಮಾತು ಹೇಳ್ತಾರೆ, ದುರಭಿಮಾನ ಬಹಳ ಕೆಟ್ಟ, ಖರೆ ಅಭಿಮಾನನ ಕೆಟ್ಟ ಅಂತ ಹೇಳಿದ್ರು. ಅಭಿಮಾನ ಛೋಡ ಮುಕ್ತಿ ರೋಕಡ ಅಂತ ಒಂದ್ ಮಾತದು. ಅಭಿಮಾನ ಬಿಟ್ಟವರಿಗೆ ಮುಕ್ತಿ ಸುಲಭ ಅಂತ ಹೇಳಿದ್ರು. ಅಭಿಮಾನ ಬಿಡ್ಬೇಕು. ಎದೆದರ ಅಭಿಮಾನ, ಜಾತಿ ಅಭಿಮಾನ ಮೊದಲನೇದ, ಜಾತಿ ಅಭಿಮಾನ. ಎರಡನೇದೇನಪ್ಪಾ ಅಂತ ಕೇಳಿದ್ರೆ ವರ್ಣದ ಅಭಿಮಾನ. ಮೂರನೇದೇನಂತಂದ್ರೆ ಭಕ್ತಿಯ ಅಭಿಮಾನ. ನಾಲ್ಕನೇದೇನಪ್ಪಾ ಅಂದ್ರೆ ಹಣದ ಅಭಿಮಾನ, ಅಧಿಕಾರದ ಅಭಿಮಾನ, ಜನರ ಅಭಿಮಾನ. ಹಿಂಗ ಅಭಿಮಾನಗಳು ಬಹಳ ಅದಾವ. ಮೊದಲನೇದ ಜಾತಿ ಅಭಿಮಾನ. ನಾನು ಶ್ರೇಷ್ಠ ನೋಡ್ರಿ, ಅಭಿಮಾನ ಬಂತು. ನಮ್ಮ ಜಾತಿ ಶ್ರೇಷ್ಠ. ಈ ಅಭಿಮಾನದಿಂದ ಇನ್ನೊಬ್ಬರನ್ನ ಕನಿಷ್ಠವಾಗಿ ಕಾಣುವಂತ ಬುದ್ಧಿ ಬಂತು. ಇನ್ನೊಬ್ಬರನ್ನ ಮನುಷ್ಯರು ಅಂತ ನೋಡುವಂತ ಭಾವನೆನ ಕಳ್ಕೊಂಡು ಪ್ರಾಣಿಗಿಂತಲೂ ಕಡೆಯಾಗಿ ಕಾಣುವಂತ ಸಂದರ್ಭ ಬಂದಿತ್ರಿ. ಈ ಕಾಲಕ್ಕೆ ಕಡಿಮೆ ಅದ. ಆದ್ರೆ ಹಿಂದಿನ ವಿಚಾರಗಳನ್ನ ನೋಡ್ತಾ ಬಂದ್ರೆ ಶತಮಾನದೊಳಗೆ ಜಾತಿಯ ಬಗ್ಗೆ ಇಟ್ಟು ಅಭಿಮಾನ ಬೆಳೆದಿತ್ತು ಅಂದ್ರೆ ನಾವೇ ಶ್ರೇಷ್ಠರು ಅನ್ನೋ ಅಭಿಮಾನದಿಂದ ಇನ್ನುಳಿದಂತ ಸಣ್ಣ ಸಣ್ಣ ಸಮಾಜಗಳನ್ನ ತುಳಿಯುವಂತದ್ದಾಗಿತ್ತು. ಅವರಿಗೆ ಕಲಿಯಾಕ ಅವಕಾಶ ಇದ್ದಿದ್ದಿಲ್ಲ, ಗುಡಿಯಾಗ ಒಳಗ ದೇವರ ದರ್ಶನ ಮಾಡಾಕ ಅವಕಾಶ ಇದ್ದಿದ್ದಿಲ್ಲ, ಮುಟ್ಟಿ ಪೂಜಾ ಮಾಡೋದಲ್ಲ, ದೇವರನ್ನ ನೋಡಿ ಕೈ ಮುಗಿಯಾಕೂ ಅವಕಾಶ ಇದ್ದಿಲ್ಲ, ಗುಡಿ ಕಟ್ಟಿ ಹತ್ತಾಕ ಅವಕಾಶ ಇದ್ದಿದ್ದಿಲ್ಲ, ಶಾಲೆ ಒಳಗೆ ಹೋಗಿ ಕುಂತ ಕಲಿಯಾಕ ಅವಕಾಶ ಇದ್ದಿದ್ದಿಲ್ಲ, ಊರು ಕೆರೆ ಒಳಗ ಇಳಿದ ನೀರು ತುಂಬಿಕೊಳ್ಳಾಕ ಅವಕಾಶ ಇದ್ದಿದ್ದಿಲ್ಲ, ಸ್ವತಂತ್ರವಾಗಿ ಬೆಳೆಯಾಕ ಅವಕಾಶ ಇದ್ದಿದ್ದಿಲ್ಲ, ಅವರು ಆಸ್ತಿ ಇತ್ಯಾದಿ ಮಾಡಿಕೊಂಡು ಸುಖದಿಂದ ಬಾಳಾಕ ಅವಕಾಶ ಇದ್ದಿದ್ದಿಲ್ಲ, ಆಮೇಲೆ ವೇದಾಗಮಗಳನ್ನ ಪಾರಾಯಣ ಮಾಡೋ ಅವಕಾಶ ಇದ್ದಿದ್ದಿಲ್ಲ, ಮಂತ್ರ ತಂತ್ರ ಕೇಳೋ ಅವಕಾಶ ಇದ್ದಿದ್ದಿಲ್ಲ. ಏನೋ ಬಹಳ ಕಟ್ಟಳೆಗಳಿದ್ದು. ನಾವು ಶ್ರೇಷ್ಠ ಕುಲದವರು ಮಾತ್ರ ಅದನ್ನ ಮಾಡ್ಬೇಕು, ಇನ್ನುಳಿದವ್ರು ಯಾರೂ ಇಲ್ಲ ಅಂತೇಳಿ ಸಣ್ಣ ಸಣ್ಣ ಸಮಾಜಗಳನ್ನೆಲ್ಲ ತುಳಿದು ಬಿಟ್ಟಿದ್ದರಿ. ಆ ಸಮಾಜದವ್ರಿಗೆ ಅವಕಾಶನೇ ಇಲ್ಲ, ಊರಾಗ ಬರೋ ಅವಕಾಶನೇ ಇದ್ದಿಲ್ಲ ಅವರಿಗೆಲ್ಲ. ಅವ್ರಿಗೊಂದು ಕೇರಿ ಬ್ಯಾರೇನೆ ಇತ್ತು. ಈಗೇನ್ ನಾವು ನೋಡ್ತೀವಲ್ಲ ಆ ಕೇರಿಗಳಲ್ರಿ, ನಾವು ನೀವೆಲ್ಲ ಆ ಕೇರಿಯಾಗಿದ್ದವ್ರ. ನಮ್ಮನ್ನೇನೋ ಶ್ರೇಷ್ಠ ಅಂತ ಕಂಡಿದ್ದಿಲ್ಲ. ಕಾಲ ಬದಲಾದಂಗ ಮಹಾತ್ಮರೆಲ್ಲ ಹೋರಾಟ ಮಾಡಿದ್ರ ಫಲವಾಗಿ ನಮಗೆಲ್ಲ ಒಂದಿಷ್ಟು ವಿದ್ಯಾ ಸಿಕ್ತು, ದುಡಿಯಾಕ ಅವಕಾಶ ಆತು, ಮನಿ ಮಠ ಕಟ್ಕೊಂಡಿವಿ, ಎಲ್ಲರಂಗ ಜೀವನ ಮಾಡಕತ್ತೀವಿ. ಈಗ ನಮ್ ಜೀವನ ಸುಧಾರಣೆ ಆಗೈತಿ. ಆದ್ರೆ ಒಂದು ಕಾಲಕ್ಕೆ ನಾವೆಲ್ಲರೂ ತುಳಿತಕ್ಕೆ ಒಳಗಾದವ್ರ ಆಗಿದ್ವಿ.
ಇವೆಲ್ಲ ನಮಗ ಅವಕಾಶ ಎಲ್ಲಿ ಎಲ್ಲ ಇದ್ದು. ಅಂಬೇಡ್ಕರ್ ಕಾಲಕ್ಕ ನೋಡ್ತೀವಲ್ರಿ, ಅದು ಇತ್ತೀಚೆಗರೆ ಅದ ಅಂಬೇಡ್ಕರ್. ಅದಕ್ಕಿಂತ ಮುಂಚೆ ಎಷ್ಟು ಹೋರಾಟಗಳಾಗ್ಯಾವ. ಹಾಗಾಗಿ ಏನಪ್ಪಾ ಅಂದ್ರೆ ಜಾತಿ ಅಭಿಮಾನದಿಂದ ಏನೆಲ್ಲ ಮಾಡಿದ್ರು ಸಮಾಜದಾಗ, ಯಾರ್ಯಾರ್ದು ಬಲಿ ತಗೊಂಡ್ರು, ಯಾರ್ಯಾರ್ದು ಜೀವನವನ್ನ ನರಕ ಮಾಡಿಟ್ರು. ಅದಕ್ಕೆ ಜಾತಿ ಅಭಿಮಾನ ಬೇಡ. ಈಗೂ ಏನ್ ಕಡಿಮೆ ಆಗೈತಂತ ಏನಿಲ್ಲ, ಈಗೂ ಅಭಿಮಾನ ಬಾಳದ. ಅದ್ರಾಗ ಇತ್ತೀಚೆಗೆ ಏನಾಯ್ತು ಅಂದ್ರೆ ಅದು ಹೆಚ್ಚಾಗೈತಿ ಅಂತಾರ ಬಹಳ ಮಂದಿ ಹಿರಿಯರು. ಕಡಿಮೆ ಆಗಿಲ್ರಿ ಅಂತಾರ, ಹೆಚ್ಚಾಗೈತಿ ಅದು. ಅದ್ರಾಗ ಒಂದ ಜಾತಿ ಬಹಳ ಶ್ರೇಷ್ಠ ಅನ್ನುವಂಗಿತ್ತು ಅವಾಗ, ಎರಡ ಜಾತಿ ಬಹಳ ಶ್ರೇಷ್ಠ ಅನ್ನುವಂಗಿತ್ತು. ಆದ್ರೆ ಈಗ ನೀ ಅಂತ ಎಲ್ಲರೂ ನಾವು ಶ್ರೇಷ್ಠರು, ನೀವು ಶ್ರೇಷ್ಠರು. ಕ್ವಾಣ ಕುಸ್ತಿ ಹಿಡ್ದಂಗ್ರಿ ಅಜ್ಜಾರ, ಯಾರು ಹೇಳಲ್ರು. ಎಲ್ಲರೂ ಅಭಿಮಾನಕ್ಕೆ ಬಿದ್ದು ಬಿಟ್ಟಾರ ಅಂತಾರ. ಅದಕ್ಕೆ ಜಾತಿ ಅಭಿಮಾನ ಬೇಡ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರಾ ಅಂತ ಹೇಳಿದ್ರು. ನಿಮ್ ಕುಲದ ಬಗ್ಗೆ ನಿಮ್ಗೆ ಗೊತ್ತೈತೇನ? ಮಾಡ್ಬೇಡ್ರಿ ಅಂದ್ರ ಕನಕದಾಸರು. ಬಸವಣ್ಣವರು ಹೇಳಿದ್ರು, ಸಪ್ತಧಾತು ಸಮಂಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮಜೀವ ಸಮಾಯುಕ್ತಂ ವರ್ಣನಾಂ ಕಿಂ ಪ್ರಯೋಜನಂ ಅಂದ್ರು. ಎಲ್ಲರಿಗೂ ಒಂದ ಸಮ ಕೊಟ್ಟಾನ್ಪ ದೇವ್ರು. ಎಲ್ಲರೂ ಕಣ್ಣಿಲೆನ ನೋಡ್ತಾರ, ಕಿವಿಲೆನ ಕೇಳ್ತಾರ, ಬಾಯಿಲೆನ ಉಣ್ತಾರ, ಕೈಲೆನ ದುಡಿತಾರ, ಕಾಲಿಲೆನ ಅಡ್ಡಾಡ್ತಾರ, ತಲೆಲೇನ ವಿಚಾರ ಮಾಡ್ತಾರ. ಯಾರಿಗೇನ್ ದೇವ್ರು ಬದ್ಲಿ ಇಟ್ಟಿಲ್ಲ. ಶ್ರೇಷ್ಠರನ್ನವ್ರ ಅಟ್ಟ ಬಾಯಾಗ ಉಣ್ತಾರ, ಕನಿಷ್ಠರನ್ನವ್ರ ಕಿವ್ಯಾಗ ಉಣ್ತಾರ, ಹಂಗೇನಿಲ್ಲ. ಶ್ರೇಷ್ಠರನ್ನವ್ರ ಅಟ್ಟ ತಾಯಿ ಹೊಟ್ಟ್ಯಾಗ ಹುಡ್ತಾರ, ಕನಿಷ್ಠನ್ನವ್ರು ಯಾರು ಹುಟ್ಟಂಗ ಹಂಗೇನಿಲ್ಲ. ಎಲ್ಲರ ಹುಟ್ಟಿನಿಂದ ಹಿಡ್ಕೊಂಡು ಸಾವಿನವರೆಗೂ ಜೀವನ ಒಂದ ಸಮಾನ ಐತಲ್ಲ. ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮನಕ್ಕೆ, ನೆಲವೊಂದೇ ಕೂಡಲ ಸಂಗಮ ದೇವ ತನ್ನ ತಾನರಿದವಂಗೆ ಅಂತ ಹೇಳಿದ್ರು. ತಿಳಿದು ನೋಡಿದ್ರೆ ನಾವೆಲ್ಲ ಒಂದ ಸಮ ಅದೀವಲ್ಲ. ಆ ಕುಲದ ರಕ್ತ ಕರ್ಗ, ಈ ಕುಲದ ರಕ್ತ ಬೆಳಗ, ಈ ಕುಲದ ರಕ್ತ ಹಸರ, ಈ ಕುಲದ ರಕ್ತ ಕೆಂಪ ಅಂತ ಹಂಗೇನಿಲ್ಲ. ಎಲ್ಲರ ರಕ್ತ ಒಂದೇ ತರ ಅದ ಅಲ್ಲಪ್ಪ. ಹೌದ್ರಿ ಅಜ್ಜಾರ. ಅದ್ರೊಳಗನ ಎ ಪಾಸಿಟಿವ್ ಎ ಗ್ರೂಪ್, ಎ ಪಾಸಿಟಿವ್ ಗ್ರೂಪ್, ಬಿ ಗ್ರೂಪ್, ಬಿ ಪಾಸಿಟಿವ್ ಗ್ರೂಪ್, ಹಿಂಗೆಲ್ಲ ಅದಾವಲ್ರಿ. ಇರ್ಬಹುದು, ಎಲ್ಲಾ ಜಾತಿಯಾಗ ಎಲ್ಲವೂ ಅದಾವ್ರಿ. ಹೌದಲ್ರಿ? ಪೂಜಾರಿ ಶಿವಾನಂದ ಅವ್ರದ್ದು ಓ ಪಾಸಿಟಿವ್ ಇರಬಹುದು, ಅವ್ರ ಮಗಂದು ಎ ಪಾಸಿಟಿವ್ ಇರಬಹುದು. ಒಂದ ಹೊಟ್ಟಾಗನ ಮತ್ತ ಎ ಬಿ ಸಿ ಎಲ್ಲ ಇರಕ್ ಸಾಧ್ಯ ಐತಿ. ಹಂಗಾಗಿ ಹಿಂಗ ಅನ್ನಕ ಬರುದಿಲ್ಲ. ಹಂಗಾಗಿ ಜಾತಿ ಅಭಿಮಾನ ಎದಕ್ಕಪ್ಪ? ಇಲ್ರಿ, ಅವ್ರು ಕಪ್ಪ ಕಡಿತಿರ್ತಾರೋ ನಾವು ತಿನ್ನಂಗಿಲ್ಲ, ಇದ ಶ್ರೇಷ್ಠ ಕನಿಷ್ಠ. ಈ ರೀತಿ ಒಳಗ ಶ್ರೇಷ್ಠ ಕನಿಷ್ಠ ಅಂತೀವಂದ್ರ ಕಪ್ಪ ಕಡಿ ತಿನ್ನೋದು ಚಲೋ ಅಲ್ಲ, ಆರೋಗ್ಯಕ್ಕೆ ಒಳ್ಳೇದು ಅಲ್ಲ, ಅದು ಮನುಷ್ಯನ ಆಹಾರ ಅಲ್ಲ. ಹಿಂಗ್ ಹೇಳುದು ಬಹಳ ವಜ್ಜೆ ಐತ್ರಿ. ಈಗ ಆಹಾರ ಸಂಸ್ಕೃತಿ ಅದನ್ನ ಹೇಳುವಂಗಿಲ್ಲ, ಕಾನೂನ್ ತರ್ತಾರ್ರಿ ಮತ್ತೆ. ಆದ್ರೆ ಅದು ಒಳ್ಳೇದ ಅಲ್ಲ. ನಾವು ಆಗಾಗ ಮಾತಾಡ್ತಿರ್ತೀವಲ್ಲ, ನೋಡ್ತಿರ್ತೀವಿ ದೇವ ಪುರಾಣ ಹೇಳುವಾಗ. ಯಾರೋ ಒಬ್ರು ದೂರ ಕೂತ್ ಕೇಳ್ತಿರ್ತಾರೆ, ಅಜ್ಜರ್ ಇದನ್ನ ಯಾಕೆ ಹೇಳಿದ್ರ ಅಂತಿರ್ತಾರ. ಮತ್ತೆ ಒಳ್ಳೆ ಮಾತುಗಳನ್ನ ಹೇಳಬೇಕಲ್ರಿ. ಎರಡು ಮಾತು ಹೊಟ್ಟೆ ಬಹಳ ಚಂದ ಹಸಿವಾಗ್ಯದ, ಅವಾಗ ಏನಪ್ಪಾ ಅಂದ್ರ ಅಲ್ಲಿ ಕುರಿ ಕೋಳಿ ಓಡಾಡಕತ್ತಾವ, ಹಿಡಿದು ತಿನ್ಬೇಕ್ ಅನಸ್ತದನ್ರಿ ಯಾರಿಗೆ? ಬಹಳ ಕೆಟ್ಟ ಹೊಟ್ಟೆ ಹಸ್ತದ್ರಿ. ಯಪ್ಪ ಸಿಕ್ಕಿದ್ದ ತಿನ್ಬೇಕನ್ನೋ ಹೊಟ್ಟೆ ಹಸ್ತತ್ ಅಂದ್ರೂನು ಓಡಾಡುವ ಕೋಳಿನ ಕುರಿನ ಗಪ್ಪನ ಹಿಡಿದು ತಿನ್ಬೇಕಂತ ಅನ್ಸಂಗಿಲ್ಲ ಯಾರಿಗೆ. ಕೆಟ್ಟ ಹೊಟ್ಟೆ ಹಸ್ದಾಗ ಅಲ್ಲೇ ಒಂದೆರಡು ಬಾಳೆಹಣ್ಣು ಸೇಬು ಹಣ್ಣು ಕಂಡ್ರೆ ತಿಂದ ಬಿಡ್ಬೇಕ ಅನಸ್ತತಿ. ಆದ್ರ ಓಡಾಡುವ ಕೋಳಿ ಕುರಿ ತಿನ್ಬೇಕ ಅನಸ್ತದ ಅನ್ನಂಗೆ. ಅಂದ್ರ ನಮ್ ಒಳಗಿನ ಮನನ ಹೇಳ್ತದ, ನಮ್ ಒಳಗಿನ ಆತ್ಮನ ಹೇಳ್ತದೆ ಯಾವ ತಿನ್ನೋದು ಯಾವ ತಿನ್ನೋದು ಅಲ್ಲ ಕೇಳಿ ಬಿಡ್ತದೆ. ಏನೋ ಒಂಚೂರು ಏನಪ್ಪಾ ಅಂದ್ರೆ ಏನೋ ಕರ್ದೋ ಹುರುತ್ತೋ ಏನೇನೋ ಹಾಕಿ ಬಾಯಿ ರುಚಿಗೆ ಏನೇನೋ ತಿಂತಾರ ಖರೆ. ಆದ್ರ ಅದಕ್ಕೂ ಒಂದು ಜೀವನ ಇತ್ತಲ್ಲ, ಅದನ್ನ ಕೊಂದು ತಿನ್ನೋದ್ರೊಳಗ ಏನು ಪುಣ್ಯ ಅದ ವಿಚಾರ ಮಾಡ್ಬೋದು. ಒಂದು ಜೀವ ನಮ್ಮಂಗ ಅದು ಹುಟ್ಟಿತು, ನಮ್ಮಂಗ ಅದು ಸಂಸಾರ ಮಾಡ್ತದ, ನಮ್ಮಂಗ ಅದು ಮಕ್ಕಳ ಮರಿ ಮಾಡ್ತದ, ನಮ್ಮಂಗ ಅದು ಆಡಿ ಹಾಡಿ ನಲದು ಜೀವನ ಕಳೆದು ಹೋಗ್ಬೇಕಂತ ಹುಟ್ಟಿರ್ತೈತಿ. ಅದನ್ನ ಬಡ ಹಿಡಿದು ಹೋದು ಒಗ್ಗರಣೆ ಹಾಕಿ ತಿಂದು ಬಿಡ್ತಾರ. ಅಂದ್ರೆ ಇದು ರಾಕ್ಷಸಿ ಪ್ರವೃತ್ತಿ ಅಂತ ಯಾಕೆ ಅನಿಸ್ಬಾರದು? ಅದನ್ನ ಕಣ್ಣಾರೆ ನೋಡಿ, ಅದ್ರ ಜೀವನ ನೋಡಿ, ಅದು ಓಡಾಡೋದ್ ನೋಡಿ, ಹರಿದಾಡೋದ್ ನೋಡಿ ಎಷ್ಟು ಸಂತೋಷ ಪಡ್ತಾವ್ರಿ ಅಂದ್ರೆ ನೋಡ್ಬೇಕು. ಇತ್ತೀಚೆಗಂತೂ ಈ ವಿಡಿಯೋಗಳೆಲ್ಲ ಬಂದ್ ಬಾಳ ಚಲೋ ಮಾಡ್ಯಾವ್ರಿ. ಏನ್ ಆ ಕುರಿಗಳು ಆಟ ಆಡ್ತಾವು, ಆಡುಗಳು ಆಟ ಆಡ್ತಾವು ಅಂದ್ರೆ ನಮಗಿಂತಲೂ ಹೆಚ್ಚು ಸೆನ್ಸಿಟಿವ್ ಅದಾವ್ರಿ ಇವು. ನಮಗಿಂತ ಹೆಚ್ಚು ಹಚ್ಕೋತಾವ, ನಮಗಿಂತ ಹೆಚ್ಚು ಕಳ್ಳಿನೂ ಅದಾವ. ನಾವೇ ಇನ್ನು ಕ್ರೂರಿಗಳು ಕೊಂದು ತಿಂದ ಬಿಡ್ತೀವಿ. ಆದ್ರೆ ಅವು ಯಾವು ಹಂಗ ಅನ್ನಂಗಿಲ್ಲ. ಅದ ಹೇಳ್ತಾರಲ್ಲ, ಮಾತಿನ ಮಾತಿಂಗೆ ನಿನ್ನ ಕೊಂದ ಹರೆಂದು ಎಲೆ ಹೋತೆ ಅರು ಕಂಡ್ಯ.
ವೇದವನ್ನು ಓದುವವರ ಮುಂದೆ ಅಳುಕಂಡ್ಯ, ಶಾಸ್ತ್ರವ ಕೇಳುವವರ ಮುಂದೆ ಅಳುಕಂಡ್ಯ, ನೀ ಹತ್ತುದಕ್ಕೆ ತಕ್ಕುದ ಮಾಡುವ ಅಂತ ಹೇಳಿದ್ರು. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯ್ದಿತ್ತು. ನೋಡ್ರಿ, ಅದು ಸಾಕಿದ ಕುರಿ ನಂಬಿ ಬಿಡ್ತದ. ಯಾಕಂದ್ರೆ ಖಾರ ಕಡಿ ಹಾಕಿ ಏನದ ತಿನ್ನಿಸಿದಾಗ ನಂಬಿ ಬಿಡ, ಇಷ್ಟು ಚಂದ ನಂಬ್ತದ, ಅದು ಪ್ರೀತಿ ತೋರಿಸ್ತದ, ಬಾಳ ಹಚ್ಕೋತದ, ಜೀವಕ್ ಜೀವ ಅನ್ನಂಗ್ ಮಾಡ್ತದ. ಕೊನೆಗೆ ಅವ ಬಲಿ ಕೊಡ್ತಾನ ಅನ್ನೋದೇ ಗೊತ್ತಿಲ್ಲ. ಅವ ಕೊಳ್ಳಾಗ ಹಾರ ಹಾಕಿದಾಗ ಖುಷಿ ಪಡ್ತ, ನನ್ ಮೇಲೆ ಏನೋ ಜೀವ ಮಾಡಿ ಏನೋ ಹಾಕಾಕತ್ತಾನ. ಹೌದಲ್ರಿ? ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇದಿತ್ತು. ಏನೇನ ಸಿಂಗಾರ ಮಾಡ್ಯಾರ, ತಳಿರ ತೋರಣ ಕಟ್ಟ್ಯಾರ, ಕೊಳ್ಳಾಗ ಮಾಲಿ ಹಾಕ್ಯಾರ, ಹಣಿಗೆ ಬತ್ತಿ ಹಚ್ಚಾರ, ಕುಂಕುಮ ಹಚ್ಚಾರ, ಖುಷಿ ಪಡ್ತಿತ್ತಂತದ. ನನ್ ಮೇಲೆ ಎಂಟ ಜೀವ ಅದ, ರಮ್ಮಯ್ಯ ತೊಳದ್ರಿ, ಬತ್ತಿ ಹಚ್ಚಿದ್ರು, ಕುಂಕುಮ ಹಚ್ಚಿದ್ರು, ಹಾರ ಹಾಕಿದ್ರು, ಗುಡಿಗೆ ಸಹಿತ ಕರ್ಕೊಂಡು ಬಂದ್ರಲ್ಲ ಅಂತ ಖುಷಿ ಪಡ್ತದಂತ. ಮುಂದ ಖಡ್ಗ ಎತ್ತಿ ಕಡಿಯುವಾಗ ಗೊತ್ತಾಗಲಿಲ್ಲ, ಅದಕ್ಕ ಏನಾರ ಮಾಡ್ತಿರ್ಬೇಕಲ್ಲ ಅಂತ ಹಿಂಗ್ ತಿಳ್ಕೊಂಡಿರ್ತದೆ. ಒಮ್ಮೆ ಅದಕ್ ಗೊತ್ತಾಗೋದ್ರೊಳಗಾಗಿ ತಲಿನ ಕತ್ತರಿಸಿದಗಳೇ ವಿಲ 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 ಒದ್ದಾಡ್ತದ. ಅದು ಒದ್ದಾಡುವಾಗ್ಲೂ ಇವ್ರಿಗೆ ಸಂಕಟ ಆಗ್ಲಿಲ್ಲ, ಒಂದು ಜೀವ ಹೋತಲ್ಲ ಪಾಪ ಅನಿಸ್ಲಿಲ್ಲ ಇವ್ರಿಗೆ. ಇವ್ರಿಗೆ ನೆನೆಸ್ತಂದ್ರ ಬಾಳ ಚಲೋ ಆತು, ನಾ ಕಾಲ್ ತಗೊಂಡೋಗ್ತೀನಿ, ನೀ ಕೈ ತಗೊಂಡೋಗ್ತೀನಿ, ನಾ ತಲೆ ತಗೊಂಡೋಗ್ತೀನಿ, ನೀ ಏನ್ ನೋಡ್ರಿ ಅವೆಲ್ಲ ಅಂತಂದ್ರೆ, ಅದ್ರಾಗ ಕಾಲಿನ ಬಾಡ್ ರುಚಿ ಅಂತ, ತೆಲಿದ ಬಾಡ್ ರುಚಿ ಅಂತ ಹುಚ್ಚರಂಗ ಇದೇನಪ್ಪ ಮನುಷ್ಯರ ಅಥವಾ ಇವ್ರು ಯಾರು ಅಂತ ವಿಚಾರ ಮಾಡುವಂಗ. ಅದಕ್ಕ ಒಂದು ಜೀವದ ಹತ್ಯೆಯನ್ನ ದೇವಿ ಹೇಳಿಲ್ಲ. ದೇವಿ ಹೆಸರಿನಾಗ ಇವನ್ನೆಲ್ಲಾ ಮಾಡ್ಕೋತ ಬಂದ್ರೆ ಆ ದೇವಿ ಇದನ್ನ ಮೆಚ್ತಾಳೇನು? ಮೆಚ್ಚಂಗಿಲ್ಲ. ಆಕಿ ತನ್ನ ಮಕ್ಕಳನ್ನ ತಾನೇ ತಿನ್ನುವ ತಾಯಿಯನ್ನು ಎಲ್ಲಾದ್ರೂ ನೋಡಕ್ ಸಾಧ್ಯತೆನು? ಅದಕ್ಕ ಹಂಗಲ್ಲ, ಅದು ಒಳ್ಳೇದಲ್ಲ. ಇನ್ನು ಪ್ರಾಣಿ ಜೀವನದೊಳಗೆ ಇರಬಹುದೇನೋ, ಆದ್ರೆ ಇದು ಯಾವ ಮನುಷ್ಯನೊಳಗೆ ಇಂಥ ಗುಣ ಬರಬಾರ್ದು ಅನ್ನುವಂತ ಮಾತನ್ನ ಹೇಳ್ತಾರ. ಅದಕ್ಕೆ ಇರ್ಲಿ, ನಾವು ನೋಡ್ಬೇಕೇನಪ್ಪಾ ಅಂದ್ರೆ ಅಭಿಮಾನ ಒಳ್ಳೇದಲ್ಲ, ಬಹಳ ಅಭಿಮಾನ ಇಟ್ಕೋಬಾರ್ದು. ಜಾತಿ ಅಭಿಮಾನಗಳು ಒಳ್ಳೇದಲ್ಲ. ಪ್ರೀತಿ ಮುಖ್ಯನ ವಿನಃ ಜಾತಿ ಮುಖ್ಯ ಅಲ್ಲ. ಒಬ್ಬರನ್ನೊಬ್ರು ಪ್ರೀತಿಯಿಂದ ಮಾತಾಡಿಸುವಂತದ್ದು, ಎಲ್ಲರೂ ಅಣ್ತಂಬರಂಗ ಜೀವನ ಮಾಡುವಂತದ್ದನ್ನ ಮರಿಬಾರ್ದು ನಾವು. ನಮಗೆಲ್ಲ ಹಳ್ಳಿ ಒಳಗೆ ಆ ವಾತಾವರಣ ಇತ್ತು. ಮೊದಲು ಸಣ್ಣವರಿದ್ದಾಗ ಇದೇನೇನು ಇದ್ದಿದ್ದಿಲ್ಲ ಈ ವಾತಾವರಣ. ಎಷ್ಟು ಚಂದ ಜೀವನ ಮಾಡ್ತಿದ್ರಲ್ಲ, ಅದನ್ನ ನಾವು ಮರಿಬಾರ್ದು, ಅದನ್ನ ನೆನಪಿಟ್ಟು ಜೀವನ ಮಾಡ್ಬೇಕು. ಒಂದ ಮನೆಯವರಂಗ ಬದುಕು ಬಾಳೆ ಮಾಡ್ಬೇಕು ಅನ್ನುವಂತಹದ್ದು ಇರ್ಲಿ. ಜಾತಿ ಅಭಿಮಾನ ಬಹಳ ಕೆಟ್ಟ ಅನ್ನುವಂತಹದ್ದು. ಅದ್ರ ಜೋಡಿ ಇನ್ನೊಂದು ಏನಪ್ಪಾ ಅಂತಂದ್ರೆ ವರ್ಣಾಭಿಮಾನ. ವರ್ಣಾಭಿಮಾನ ಅಂದ್ರೆ ಅದೇ ವರ್ಣಗಳು ಅಂತ ಬಂದ್ವಲ್ಲ, 4 ವರ್ಣಗಳು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ವರ್ಣಾಶ್ರಮಗಳು. ಈ ವರ್ಣದ ಅಭಿಮಾನವು ನಾ ಶ್ರೇಷ್ಠ ಕನಿಷ್ಠ ಅನ್ನೋದು ಬರಬಾರದು ಅಂತೇಳಿ ಅದಕ್ಕೆ ಏನ್ ಚಂದ ವಿವರಣೆ ಮಾಡಿದ್ರಂದ್ರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹೊರಗಲ್ಲ, ಮನುಷ್ಯರೊಳಗಲ್ಲ, ದೇಹದೊಳಗ ಅದಾವು ಅಂತೇಳಿ ತಲೆ ಬ್ರಾಹ್ಮಣ, ಕೈ ಕ್ಷತ್ರಿಯ, ಆಮೇಲೆ ಹೊಟ್ಟೆ ವೈಶ್ಯ, ಕಾಲು ಶೂದ್ರ ಅಂತ ಹೇಳಿದ್ರು. ಮತ್ತೆ ನಮಸ್ಕಾರ ಮಾಡಕ್ಕೆ ಎಲ್ಲಿ ಹಚ್ಚಿದ್ರಿ? ತೆಲಿಗೆ ನಮಸ್ಕಾರ ಮಾಡ್ತಾರಂದ್ರೆ ಯಾರದ? ತೆಲಿಗೆ ತಲಿ ಹಚ್ಚಿ ನಮಸ್ಕಾರ ಮಾಡ್ತಾರ? ಇಲ್ಲ. ಎಲ್ಲಿ ಮಾಡ್ತಾರೆ? ಕಾಲಿಗೆನ ಮಾಡ್ತಾರೆ. ಕಾಲು ಶೂದ್ರ ಅಂದ್ರೂ ಕೂಡ ಕಾಲಿಗೆ ಯಾಕೆ ನಮಸ್ಕಾರ ಮಾಡಕ್ ಹಚ್ಚಿದ್ರಂದ್ರೆ, ಯಾರು ಸಣ್ಣವರು, ಯಾರು ಕನಿಷ್ಠರು, ಅವರಿಗೆ ಮೊದಲು ನಿಮ್ಮ ಪ್ರೀತಿ ತೋರಿಸ್ರಿ, ಅವರಿಗೆ ಮೊದಲು ನಿಮ್ಮ ಗೌರವ ಕೊಡ್ರಿ, ಅವರನ್ನ ನೀವು ಮೊದಲು ಹಚ್ಕೊಳ್ರಿ ಅನ್ನೋದಕ್ಕ ಏನ್ ಮಾಡಿದ್ರಿ? ಕಾಲು ಶೂದ್ರ ಅಂದ್ರೂ ಕಾಲಿಗೆ ನಮಸ್ಕಾರ ಮಾಡಕ್ ಹಚ್ಚಿದ್ರು. ಇದು ಧರ್ಮ. ವರ್ಣಾಶ್ರಮದ ಅಭಿಮಾನ ಬೇಡ. ಯಾರು ಯಾರ ಹಾಕಾಗಿರ್ಲಿ, ಕಾಲಿಗೆ ನಮಸ್ಕಾರ ಮಾಡುವಂತದ್ದದ. ಆದ್ರೆ ಇತ್ತೀಚೆಗೆ ಅದು ಹೋಗಿದ್ರಿ, ಮನ್ ಹೇಳತ್ತಿದ್ವಲ್ಲ, ಸಾಷ್ಟಾಂಗ ಹೋತ್ರಿ, ಮಂಡಿ ಊರ್ ನಮಸ್ಕಾರ ಮಾಡೋದು ಬಂತ್ರಿ, ಅದು ಹೋತ್ರಿ, ಏನಪ್ಪಾ ಕೈ ಮುಗಿಯೋದು ಬಂತ್ರಿ, ಅದು ಹೋತ್ರಿ, ಒಂದ ಕೈ ಬಂತ್ರಿ, 2 ಕೈ ಇಲ್ಲ, ಈಗ 1 ಕೈನೂ ಹೋಗ್ಯದ, ಹೂ ಅನ್ನೋದು ಬಂದದ ಅಂತೇಳಿ. ಇನ್ನು ಫ್ಯಾಷನ್ ಬಂದದ, ನಮಸ್ಕಾರದಾಗ ಒಂದ್ ಫ್ಯಾಷನ್ ಅದ. ಅವ್ರೇನ್ ಮಾಡ್ತಾರ? ಮಣಕಾಲ್ ಮುಟ್ಟೋದ್ರಿ, ಹೌದಲ್ರಿ? ಮಣಕಾಲ್ ಮುಟ್ಟೋದು, ಹಣಿ ಮುಟ್ಟೋದು, ಹೆಂಗ್ ಮಾಡ್ತಾರೆ? ಒಬ್ಬೊಬ್ರು ಗುರುಗಳು ಕೇಳೇ ಬಿಡ್ತಾರೆ, ಯಾಕೆ ಕಾಲು ಇಲ್ಲದೋ ಕಾಣುವಲ್ವ ನಿನಗಂತೇಳಿ, ಅಥವಾ ಕಾಲು ಇಲ್ಲದ ಒಂದ ಮರ್ತಿಯನ್ ನೀನ್ ಅಂತಿರ್ತಾರ. ಅದಕ್ಕ ಇಂಥ ನಾಜೂಕುತನ ಬೇಡ. ಕಾಲಿಗೆ ಬೀಳೋದು ನಮ್ಮ ಅಹಂಕಾರ ಕಳ್ಕೊಳ್ಳೋಕ ಒಂದು ಸಾಧನ ರೀ ಅದು. ಹಂಗಾಗಿ ನಮಸ್ಕಾರ ಮಾಡ್ಬೇಕಂದ್ಗಳೇ ಕೆಲವ್ರು ಏನ್ ಮಾಡ್ತಾರಿ, ಯಾವಾಗ ಬೇಕು ಅವಾಗ ಮಾಡಕ್ ನಿಂತು ಬಿಡ್ತಾರ್ರಿ. ಅವ್ರು ಎಲ್ಲಿ ಹಾದಿ ಬೀದ್ಯಾಗ, ಸಂತ್ಯಾಗ, ಗದ್ದಲ್ದಾಗ ನಿಲ್ಲಿಸಿ ಮಾಡಕ್ ಹೋದ್ರೆ ಅದು ಸರಿಯಲ್ಲ. ಎಲ್ಲಿ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ನಮಸ್ಕಾರ ಬಹಳ ಮುಖ್ಯ ಅದ ರೀ. ನಾವ್ ಅದನ್ನ ಮರೆತು ಬಿಡ್ತೀವಿ. ಹೇಳಿರಲ್ಲ ನಮಸ್ಕಾರ ಮಾಡ್ಬೇಕು. ಹಾಗಾಗಿ ಸಮಯ ಸಂದರ್ಭ ನೋಡಂಗಿಲ್ಲ, ಎಲ್ಲಿ ಬೇಕಲ್ಲೇ ನಮಸ್ಕಾರ ಮಾಡೋದು ರೂಢಿ ಮಾಡ್ತೀವಿ. ಹಂಗಲ್ಲ. ನಮಸ್ಕಾರ ಮಾಡುವಾಗ ಸಮಾಧಾನ ಇಟ್ಟುಕೊಂಡು ಆ ಗುರುಗಳಿದ್ದಲ್ಲೇ, ಸಾಧು ಸಂತರಿದ್ದಲ್ಲೇ, ಹಿರಿಯರಿದ್ದಲ್ಲೇ ಹೋಗಿ 2 ಮಾತಾಡಿ ನಗನಗತಾ ಅವ್ರ ಪಾದಕ್ಕೆ
ತಲೆ ಹಚ್ಚೋದು ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲೇನಪ್ಪಾ ಅಂದ್ರೆ ಅಹಂಕಾರ ಕಳ್ಕೊಳ್ಳೋದಕ್ಕಾಗಿ ಒಂದು ಕ್ರಮ, ಅದು ನಮಸ್ಕಾರ ಅನ್ನೋದನ್ನ ನಾವೆಲ್ಲ ತಿಳ್ಕೊಬೇಕು. ಅಭಿಮಾನ ಕಳ್ಕೊಳಕ್ ಇದೊಂದು ದಾರಿ ರೀ. ನಮಸ್ಕಾರ ಮಾಡ್ಬೇಕು ನಾವೆಲ್ಲರೂ ಕೂಡ. ಹಿರಿಯರ ನಮಸ್ಕಾರ ಮಾಡುದು, ಮಕ್ಕಳಿಗೂ ಕೂಡ ಅದನ್ನ ಕಲಿಸ್ರಿ. ನಮಸ್ಕಾರ ಈಗ ಕಡಿಮೆ ಆಗ್ಯದ, ಟಾಟಾ ಬಾಯ್ ಬಾಯ್ ಹೆಚ್ಚಾಗ್ಯದ ಅಂತ ಮಾನ್ಯ ಗುರುಗಳು ಹೇಳಿ ಕೇಳಿದ್ರಲ್ಲ. ಅದಕ್ಕೆ ನಮಸ್ಕಾರವನ್ನ ನೀವು ಮಾಡೋದ್ರ ಜೊತೆಗೆ ಮಕ್ಕಳಿಂದಲೂ ಕೂಡ ಮಾಡಿಸುವುದನ್ನ ರೂಢಿ ಮಾಡಬೇಕು ಅಂತ. ಒಮ್ಮೆ ಪ್ರವಚನ ನಡೆದದ್ರಿ, ಪುರಾಣಿಕರು ಹೇಳಾಕತ್ತಾರ್ರಿ, ಬಂದ ಗುರುಗಳಿಗೆ ಕೂತ್ಕೊಂಡಾರ. ಪ್ರವಚನ ನಡೆದಾಗ ಕೆಲವರಿಗೆ ಏನ್ ನಡೆದತಿ ಗೊತ್ತೇ ಇರುದಿಲ್ಲ, ವಿಷಯ ಏನ್ ನಡೆದದ, ಇಷ್ಟು ಮಂದಿ ಎಲ್ಲಾ ಕುಂತ ಏನ್ ಕೇಳಾಕತ್ತಾರ ಇದ್ರ ಬಗ್ಗೆ ಲಕ್ಷ್ಯ ಇರುದಿಲ್ರಿ ಅವರಿಗೆ. ಬರೇ ಗಂಟೆ ಹೊಡಿಯೋದು, ನಮಸ್ಕಾರ ಮಾಡೋದು, ಪಾದ ಇಷ್ಟ ಗೊತ್ತಿರ್ತೈತ ಅವರಿಗೆ. ಇದ್ದು ಬಿದ್ದು ಮಂದಿ ಎಲ್ಲಾ ಸರಿಸಿ ಎಲ್ಲಾ ಮಂದಿ ಅವ್ರನ್ನ ನೋಡುವಂಗ್ ಮಾಡ್ಕೊಂಡ್ ಆಮೇಲೆ ಬಂದು ಕಾಲ್ ಕೊಡ್ರಿ ಅಂತ ಅದ ಮಂದ್ಯಾಗನ್ನ ಕೇಳ್ತಿರ್ತಾರೆ. ಪ್ರವಚನ ಕೆಡಿಸಿ ಗದ್ಲಾ ಮಾಡಿ ಕಾಲ್ ಕೊಡ್ರಿ ಹಿಂಗ್ ಮಾಡ್ತಿರ್ತಾರೆ. ಒಂದೊಂದ್ ಊರಾಗ ಹಿಂಗ್ ಹಾಕಿರ್ತಾವ್ರಿ. ಒಂದ್ ಊರಾಗ ಏನಾಯ್ತು ಅಂದ್ರೆ, ಪಕ್ಕದಲ್ಲಿ ಕುತ್ಕೊಂಡಿದ್ವಿ, ಪುರಾಣಿಕರು ಹೇಳಾಕತ್ತಾರ, ಒಬ್ಬ ತಾಯಿ ಮಗನ್ ಎತ್ಕೊಂಡ್ ಬಂದಾಳ, ಗುಡಿಯಾಗ ಒಳಗ್ ಹೋಗಿ ಬಂದಳು, ಡಣ್ಣಂತ ಗಂಟೆ ಹೊಡೆದು ಗದ್ಲ ಮಾಡಿ ಮತ್ತ ಒಳಗ್ ನಮಸ್ಕಾರ ಮಾಡಿ ಬಂದದ್ದಲ್ದ ನಮಸ್ಕಾರ ಮಾಡ್ಸಕತ್ಲು ಕಾಲಿಗೆ. ಅದರ ಮಗು ಒಲ್ಲೆನಾಗತ್ತ, ಚಿಟ್ನ ಚೀರಾಗತ್ತದ. ಈಕಿ ಬಿಡವಳ್ಳು ಕುತ್ತಿಗೆ ಕೈ ಹಾಕಿ ಒತ್ತಿ ಕಾಲಿಗೆ ಹಿಡಿಯಾಕತ್ತ. ನಾವ್ ಏನ್ ಅನ್ಬೇಕು ತಿಳಿಬಾರ್ದು. ಪುರಾಣಿಕರ ಹೇಳಿದ್ರವ್ರು, ಯವ್ವ ನೀ ಕುತ್ತಿಗೆ ಒತ್ತಿ ಹಿಡಿದು ನಮಸ್ಕಾರ ಮಾಡ್ಸಾಕ್ ಹೋಗಿ ಗುರುಗಳು ಕಾಲ್ ಕಡ್ಕೊಂಡಿತ್ತದ ಕೂಸು ಅಂತೇಳಿ ಚೇಟಿಗೆ ಮಾಡಿದ್ರು. ಬರಬ್ಬರಿ ಹೇಳಿದ್ರೆ ಅಂದ್ವಿ ನಾವು. ಏನಪ್ಪಾ ಅಂದ್ರೆ ನಮಸ್ಕಾರ ಮಾಡೋದು ಅಂದ್ರೆ ಹಿಂಗೆಲ್ಲ ಅಲ್ಲ. ನಾವೊಂದು ಪದ್ಧತಿ ಇಟ್ಟುಕೊಂಡು ಅದನ್ನ ಪ್ರೀತಿಯಿಂದ ಮಾಡ್ಬೇಕು, ಮತ್ತ ಸಮಯೋಚಿತವಾಗಿ ಮಾಡ್ಬೇಕು ಅನ್ನುವಂಥದ್ದು ಕೂಡ ಅದ ಇರ್ಲಿ. ಅಹಂಕಾರ ಕಳ್ಕೊಳ್ಳೋದಕ್ಕೆ ಇದೊಂದು ಸಾಧನ. ಇನ್ನ ಇನ್ನೊಂದು ಅಭಿಮಾನ ಏನಪ್ಪಾ ಅಂತಂದ್ರೆ ಆಶ್ರಮದ ಅಭಿಮಾನ. ಯಾವ ಆಶ್ರಮ? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, 4 ಆಶ್ರಮ ಅದಾವ. ಇವರಿಗೂ ಅಭಿಮಾನ ಬಾಡ್ರಿ. ಬ್ರಹ್ಮಚರ್ಯ ಆಶ್ರಮಿಗಳಿಗೆ ನಾವು ಬ್ರಹ್ಮಚಾರಿ ಇದೀವಂತ ಬಹಳ ಅಹಂಕಾರ ಅವರಿಗೂ. ನಾವು ಓದ್ತೀವಿ, ನಾವು ಸಾಧನ ಮಾಡ್ತೀವಿ. ಬ್ರಹ್ಮಚಾರಿಗಳು ಮಾಡೋ ಕರ್ತವ್ಯ ಏನಪ್ಪಾ? ಓದಬೇಕು, ಸಾಧನೆ ಮಾಡ್ಬೇಕು. ಆದ್ರೆ ಓದ್ಕೋತ ಅಹಂಕಾರ ಬರ್ತದ್ರಿ ಅವ್ರಿಗೂ. ಬಹಳ ಓದಿದೆ, ನಾ ಇಡೀ ವೇದಾಗಮಗಳನ್ನೆಲ್ಲ ಬಾಯ್ಪಟ್ಟು ಹಾಕಿದೆ, ಅವ್ರಿಗೂ ಅಹಂಕಾರ ಬರ್ತದ್ರಿ. ಆಮೇಲೆ ಏನಪ್ಪಾ ಅಂದ್ರೆ ಸಾಧನ ಮಾಡುವಾಗ ಅಹಂಕಾರ ಬರ್ತದ, ನಾ ಇಂತಿಂತ ಸಾಧನ ಮಾಡಿದೆ. ಇರ್ಲಿ, ಅದಕ್ಕೆ ಕಥೆಗಳು ಬಹಳ ಅದಾವ, ಅದನ್ನ ಮುಂದೆ ನೋಡೋಣ. ಒಟ್ಟಾರೆ ಓದೋದ್ರಿಂದಲೂ ಅಹಂಕಾರ, ಸಾಧನೆ ಮಾಡೋದ್ರಿಂದಲೂ ಅಹಂಕಾರ ಬರ್ತದ. ನಾ ಓದಿದೆ, ಸಾಧನೆ ಮಾಡಿದೆ, ಪದವಿ ಪಡೆದೆ, ಪ್ರಶಸ್ತಿ ಪಡೆದೆ, ಆದ್ರ ಅಹಂಕಾರ ಇರಬಾರ್ದು. ಬ್ರಹ್ಮಚರ್ಯ ಆಶ್ರಮಿಗೆ ಅಹಂಕಾರ ಇರೋದಲ್ಲ, ಒಳ್ಳೇದಲ್ಲ. ಸಾಧನೆ ಮಾಡ್ಬೇಕು, ಓದ್ಬೇಕು, ಅಷ್ಟೇ ಅವನ ಕರ್ತವ್ಯ. ಎರಡನೇದೇನಪ್ಪಾ ಅಂದ್ರೆ ಗೃಹಸ್ಥನಿಗೆ ಅಹಂಕಾರ. ಅವನಿಗೂ ಅಹಂಕಾರನ ರೀ. ಅವ ಏನ್ ಮಾಡ್ತಾನಂದ್ರೆ, ನನ್ನ ಬಂಧು ಬಳಗ ಬಾಳ ಐತಿ, ಆಸ್ತಿ ಗಿಸ್ತಿ ನನಗೆ ಎದುರುಗಡೆ ಐತಿ, ದುಡಿತೀನಿ, ಗಳಿಸ್ತೀನಿ, ಬೇಕಾದ್ ಮಾಡ್ತೀನಿ, ರೊಕ್ಕ ಕೊಟ್ಟು ನನ್ ಬೇಕಾದಂಗ್ ದುಡಿತೀನಿ, ಗಳಿಸ್ತೀನಿ, ದುಡ್ದನ್ನ ಖರ್ಚು ಮಾಡ್ತೀನಿ, ಜಮ್ಮನಂಗ್ ಜೀವನ ಮಾಡ್ತೀನಿ. ಅವಂಗೂ ಅಹಂಕಾರನೇ ರೀ. ನನ್ಗ್ಯಾರು ಹೇಳೋರು, ನನ್ಗ್ಯಾರು ಕೇಳೋರು, ಯಾರ ಮನೆ ಒಂದು ಅನ್ನ ನನಗೇನು ಹಲ್ಲಾಗ ಸಿಕ್ಕಿಲ್ಲ, ಯಾರು ಕೂಡ ನಾ ಏನ್ ಹೇಳಿಸ್ಕೋಬೇಕಾಗಿಲ್ಲ. ಅವನಿಗೂ ಈ ಭಾವನೆ, ಅಭಿಮಾನ ಕಾಡ್ತದೆ. ಆದ್ರೆ ಗೃಹಸ್ಥನಿಗೆ ಅಹಂಕಾರ ಒಳ್ಳೇದಲ್ಲ, ಅಭಿಮಾನ ಒಳ್ಳೇದಲ್ಲ. ಅವ ಏನ್ ಮಾಡ್ಬೇಕಪ್ಪ ಅಂದ್ರೆ ಗೃಹಸ್ಥ ದುಡಿಬೇಕು, ದಾಸೋಹ ಮಾಡ್ಬೇಕು, ಅವನ ಕರ್ತವ್ಯ ರೀ ಅದು. ದುಡಿಯೋದು ಅವನ ಕರ್ತವ್ಯ, ಅವನನ್ನ ನಂಬಿದವರನ್ನ ಜೋಪಾನ ಮಾಡೋದು ಅವನ ಕರ್ತವ್ಯ. ಅಷ್ಟೇ ಅಲ್ಲ, ಸಮಾಜದ ಜೊತೆಗೆ ಬದುಕನ್ನ ಮಾಡೋದ್ರಿಂದ ಸಮಾಜದೊಳಗಿರ್ತಕ್ಕಂಥ ದೇವಸ್ಥಾನಗಳಿಗೆ, ಮಠಗಳಿಗೆ ಒಂದಿಟ್ಟು ಅನ್ನದಾನ ಮಾಡಿ, ಒಂದಿಟ್ಟು ಧನದಾನ ಮಾಡಿ, ಸೇವಾ ಮಾಡ್ಕೋತ ಜೀವನ ಮಾಡಿದ್ರೆ ಅವನ ಜನ್ಮ ಸಾರ್ಥಕ. ಅದಕ್ಕೆ ಅಹಂಕಾರ ಕಳ್ಕೊಳ್ಳೋದಕ್ಕೆ ಅವ ಏನ್ ಮಾಡ್ಬೇಕ್ರಿ? ದಾನ ದಾಸೋಹ ಮಾಡ್ಕೋತಿರ್ಬೇಕು. ಬ್ರಹ್ಮಚಾರಿ ಏನ್ ಮಾಡ್ಬೇಕು ಅಂದ್ರೆ ಸಾಧನ ಮಾಡ್ಬೇಕು, ತನಗಿಂತ ಹಿರಿಯರಿಗೆ ಗೌರವ ಕೊಟ್ಟು ನಡ್ಕೊಂಡು ಅಹಂಕಾರ ಕಳ್ಕೊಂಡು ಜೀವನ ಮಾಡ್ಬೇಕು. ಆಮೇಲೆ ಗೃಹಸ್ಥ ಏನ್ ಮಾಡ್ಬೇಕು ಅಂದ್ರೆ ದುಡಿಬೇಕು, ಚಂದಾಗಿ ಗಳಿಸ್ಬೇಕು, ಶಿಸ್ತಾಗಿ ಜೀವನ ಮಾಡ್ಬೇಕು, ದಾನ ದಾಸೋಹಗಳನ್ನ ಮಾಡಿಕೊಂಡು ತನ್ನ ಜೀವನ ಸಾರ್ಥಕ ಮಾಡ್ಕೋಬೇಕು. ಅಹಂಕಾರ ಅಲ್ಲಿ ಕಳ್ಕೋಬೇಕವ. ಆಮೇಲೆ ಏನಪ್ಪಾ ಅಂದ್ರೆ ವಾನಪ್ರಸ್ಥ. ಎಲ್ಲಾ ದುಡ್ದ ಜೀವನ ಮಾಡಿದ, ಮಕ್ಕಳು ಮರಿ ಆದ್ಮೇಲೆ ಅವ್ರಿಗೊಂದು ಮದುವೆ ಮಾಡಿ, ಅವ್ರಿಗೊಂದು ಜವಾಬ್ದಾರಿ ಕೊಟ್ಟು ಇವ ಜಪ ತಪ ಮಾಡಿಕೊಂಡು ಆರಾಮಿರ್ಬೇಕ್ರಿ. ಇವ ಅವಾಗಲೂ ಮಕ್ಕಳ ಮದುವೆ ಮಾಡಿ ಜವಾಬ್ದಾರಿ ಕೊಡ್ಲಾರ್ದನೆ ಕಿಲಿ ತನ್ನ ಸೊಂಟದಾಗ ಇಟ್ಕೊಂಡು ಇರುವುದಲ್ಲ, ತಾ ಹೇಳ್ದಂಗ ನಡಿಬೇಕು ಮಕ್ಕಳು ಅನ್ನೋದಲ್ಲ, ತನ್ನ ಕೇಳೇ ಹೆಜ್ಜೆ ಇಡ್ಬೇಕು ಅನ್ನೋದಲ್ಲ.
ಅವ್ರಿಗೆಲ್ಲ ವಹಿಸ್ಕೊಟ್ಟು ಇವ ಜಪ ತಪ್ಪಗಳನ್ನ ಮಾಡಿಕೊಂಡು ಜೀವನ ಮಾಡ್ಬೇಕು. ನಾ ದೊಡ್ಡವ, ನಾ ಜೀವನ ಮಾಡಿದವ, ಇಷ್ಟೆಲ್ಲ ಗಳಿಸಿದವ, ನಿಮ್ಗೆಲ್ಲ ಬದುಕು ಕೊಟ್ಟವ ಅನ್ನೋ ಅಹಂಕಾರವನ್ನ ಯಾರ ಮೇಲೂ ಮಾಡಬಾರ್ದು. ಅವ ಕೇಳಿದ್ರೆ ತಿಳುವಳಿಕೆ ಹೇಳ್ಬೇಕು, ಕೇಳದಿದ್ರೆ ಜಪ ತಪ ಮಾಡಿಕೊಂಡು ತನ್ನ ಅಭಿಮಾನವನ್ನ ಅಹಂಕಾರವನ್ನ ಕಳ್ಕೊಂಡು ಆನಂದವಾಗಿರ್ಬೇಕನ್ನುವಂತಹದ್ದು. ಇನ್ನೊಂದದರಿ ಕೊನೆಯದಾಗಿರುವ ಸನ್ಯಾಸ. ಇದು ಶ್ರೇಷ್ಠ ಅನ್ನೋ ಅಹಂಕಾರ ಬರಬಾರ್ದು. ಅವನಿಗೂ ಸನ್ಯಾಸಿಗೂ ಅಹಂಕಾರ ಬರಬಾರ್ದು, ಶ್ರೇಷ್ಠ ಅನ್ನೋ ಭಾವನೆ ಬರಬಾರ್ದು. ಯಾಕಂದ್ರೆ ಆತ ಮಾಡಬೇಕಾದ ಕರ್ತವ್ಯ ಏನಂತಂದ್ರೆ ಆತ ತಾನು ಪರಮಾತ್ಮನ ಸ್ವರೂಪ ಅನ್ನೋದನ್ನ ಆತ ಸಾಧಿಸ್ಬೇಕ್ರಿ. ಸಾಧನೆ ಮಾಡಿಕೋತ ನಾನು ಆತ್ಮ ಅಂತ ತಿಳ್ಕೋಬೇಕು, ನಾನು ಕೊನೆಗೆ ಪರಮಾತ್ಮನೇ ಇದ್ದೀನಿ ಅನ್ನುವ ಭಾವನೆಯನ್ನು ಬೆಳೆಸ್ಕೋಬೇಕು, ಪರಮಾತ್ಮನೊಡನೆ ಒಡವೆರೆದು ಒಂದಾಗಬೇಕನ್ನೋದು ಆತನ ಜೀವನದ ಹಾದಿ. ಅದನ್ನು ಮಾಡಿಕೋತ ಆತ ಏನ್ ಮಾಡ್ಬೇಕು ಅಂದ್ರೆ ಸಮಾಜವನ್ನು ಸುಧಾರಿಸುವಂತ, ಸಮಾಜವನ್ನು ಉದ್ಧರಿಸುವಂತ ಕಾರ್ಯ ಮಾಡಿದ್ರೆ ಅವನ ಜನ್ಮ ಸಾರ್ಥಕ. ಅಭಿಮಾನ ಕಳ್ಕೊಂಡು ಆ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಹಂಕಾರ ಒಳ್ಳೇದಲ್ಲ ಅನ್ನುವಂಥದ್ದು. ಇನ್ನೊಂದು ಬರ್ತದ್ರಿ ಅಹಂಕಾರ, ಜಾತಿ ಅಹಂಕಾರ, ವರ್ಣಾಹಂಕಾರ, ಆಶ್ರಮ ಅಹಂಕಾರ ಆದ್ರೆ ಇನ್ನೊಂದೇನದ ಅಂದ್ರೆ ಸಂಬಂಧ ಅಹಂಕಾರ ಅಂತ ಒಂದದ. ಸಂಬಂಧ ಅಹಂಕಾರ ಏನಪ್ಪಾ ಅಂದ್ರೆ ನಮ್ಮವರು ಇಂಥ ದೊಡ್ಡ ಶ್ರೀಮಂತರದಾರ, ನಮ್ಮವ್ರ ಬಳಗ ಬಹಳ ದೊಡ್ಡದದ, ನಮ್ಮ ಕುಟುಂಬ ಬಹಳ ದೊಡ್ಡದು, 100 ಮಂದಿ ಇದೀವಿ, ನಮ್ಮವ್ರ ಒಬ್ರು MLA ಆಗ್ಯಾರ, ನಮ್ಮವ್ರ ಒಬ್ರು MP ಆಗ್ಯಾರ, ನಮ್ಮ ಅಂತಂದಾಗ ಇಂತಿಂತವ್ರೆಲ್ಲ ಆಗಿ ಹೋಗ್ಯಾರ. ಈ ಸಂಬಂಧದಿಂದ ಅಹಂಕಾರ ಬರ್ತಿರ್ತದೆ. ಆ ಸಾಹೇಬ್ರದಾರಲ್ರಿ, ನಮ್ಮವ್ರ ನೋಡ್ರಿ, ಅವ್ರು ನಿಮ್ಮವ್ರ ಅಂದ್ರೆ ಹೆಂಗ್ರಿ? ಇಲ್ಲ ನಮ್ಮೂರಾರ ಅವ್ರು. ನಿಮ್ಮೂರಾರ ಅಂದ್ರೆ ಹೆಂಗ್ರಿ? ನಮ್ಮ ಮನ್ಯಾಗ ಅವ್ರ ಮನಿ ರೀ. ಇಂಥವೆಲ್ಲ ಅಭಿಮಾನ್ರಿ. ಅವ್ರ ನಂಬಲಗೈ, ಇವ್ರ ನಂಬಲಗೈ, ಇಷ್ಟು ಮಂದಿ ನಮ್ಮವ್ರ ಅದಾರ, ಇಷ್ಟು ದುಡ್ಡು ನಮ್ದದ, ಇಂತಿಂತ ಶ್ರೀಮಂತರು ನಮಗ್ ಬಹಳ ಆತ್ಮೀಯರದಾರ. ಈ ಎಲ್ಲ ಸಂಬಂಧಗಳನ್ನ ಕಲ್ಪಿಸಿಕೊಂಡು ಅಹಂಕಾರಕ್ಕೆ ಒಳಗಾಗುವುದೇನಿತ್ಲ, ಇದು ಒಳ್ಳೇದಲ್ಲ ಅಂತ ಹೇಳಿ. ಇದ್ರೊಳಗನ ಬರುವುದೇನಂದ್ರೆ ಜನಬಲ, ಹಣಬಲದ ಅಹಂಕಾರ. ರಾಜಕೀಯದೊಳಗೆ ಬಹಳ ಇರ್ತದ, ನಿಮ್ಗೆ ಗುರ್ತದ ಇದು. ಜನಬಲ, ಹಣಬಲದ ಅಹಂಕಾರ ಬಹಳ ಇರ್ತದ. ಹಂಗಾಗಿ ಅವ್ರ ಏನ್ ಮಾಡ್ತಾರೆ, ತಮ್ಮದ ಪಕ್ಷದವ್ರಿದ್ರು, ತಮ್ಮದ ಜಾತಿಯವ್ರಿದ್ರು ರೊಕ್ಕ ಕೊಟ್ಟು ಕೆಡಿಸ್ಬೇಕಂತಾರ. ಅವ್ರು ಗೆಲ್ಲಬಾರ್ದನ್ನೋ ನೋಡ್ಕೋತಿರ್ತಾರೆ. ಅಂದ್ರೆ ಅಭಿಮಾನ ಎಷ್ಟು ಕೆಟ್ಟ, ಮತ್ತೇನಪ್ಪಾ ಅಂದ್ರೆ ಈ ಅಹಂಕಾರ ಅನ್ನೋದು ಎಷ್ಟು ಕೆಟ್ಟ ಅನ್ನೋದು. ಅದ್ರ ಜೋಡಿ ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ಮ ಮನೆಗಿಂತ ಇನ್ನೊಬ್ಬರ ಮನೆ ದೊಡ್ಡದಿರಬಾರದು, ನಮ್ಮ ಗಾಡಿಗಿಂತ ಇನ್ನೊಬ್ಬರ ಗಾಡಿ ದೊಡ್ಡದಿರಬಾರದು, ನಮ್ಮ ಜೀವನಕ್ಕಿಂತ ಇನ್ನೊಬ್ಬರ ಜೀವನ ಶ್ರೀಮಂತ ಇರಬಾರದು, ನಮ್ಮ ಹೊಲಕ್ಕಿಂತ ಇನ್ನೊಬ್ಬರ ಹೊಲ ಬಾಳ ಇರಬಾರದು, ನಮ್ಮ ಹೊಲದಾಗ ಬೆಳೆಯುವುದಕ್ಕಿಂತ ಇನ್ನೊಬ್ಬರ ಹೊಲ ಬಾಳ ಬೆಳಿಬಾರದು, ನಮ್ಮ ಮನೆಯಾಗಿದ್ದ ದನಕರಕ್ಕಿಂತ ಇನ್ನೊಬ್ಬರ ಮನೆ ಜಾಸ್ತಿ ಇರಬಾರದು. ಇವೆಲ್ಲ ಒಣ ಅಭಿಮಾನಗಳು, ದುರಭಿಮಾನಗಳು. ಅಹಂಕಾರಕ್ಕಾಗಿ ಇವೆಲ್ಲವನ್ನು ಉಪಯೋಗ ಮಾಡ್ಕೊಂತೀವಿ. ಇದಾಗಬಾರದು ಅಂತ ಹೇಳುವುದ ಈ ಶುಂಭನ ಅಧ್ಯಾಯ ಅಂತೇಳಿ. ಹಾಗಾಗಿ ಈ ಕೃಷ್ಣನ ಒಂದು ಕಥೆಯನ್ನು ಬಹಳ ಚಂದ ಹೇಳ್ತಾರೆ. ಕೃಷ್ಣ ದೇವರನಿಸ್ಕೊಂಡಿದ್ದ. ಅವನ ಮಕ್ಕಳು 100 ಮಂದಿ, 1000 ಮಂದಿ ಪತ್ನಿಯರ ಮೇಲೆ 100 ಮಂದಿ ಮಕ್ಕಳು ಸಹಜ. ಆ ಮಕ್ಕಳಿಗೆ ಕೃಷ್ಣನ ಅಂತರಂಗ ಗೊತ್ತಿಲ್ಲ. ಅವ ಎಷ್ಟು ಸೌಜನ್ಯತೆಯಿಂದ, ಆಮೇಲೆ ಸಂಸ್ಕೃತಿಯಿಂದ, ಸಂಸ್ಕಾರದಿಂದ ಬಾಳಿದ, ಬೆಳೆದ, ದೇವರನ್ನಿಸ್ಕೊಂಡ ಅನ್ನೋದು ಗೊತ್ತಿಲ್ಲ ಅವರಿಗೆ. ಅವರಿಗೆ ಅಹಂಕಾರ. ಅವರಿಗೆ ಹುಡುಗರೇನಪ್ಪಾ ಅಂದ್ರೆ ಕೆಟ್ಟ ಉಡಾಳಂತೆ ಕೃಷ್ಣನ ಮಕ್ಕಳು. 100 ಮಂದಿ ಇದ್ರು 100 ಮಂದಿ ಉಡಾಳ, ಯಾರು ಒಳ್ಳೆಯವ್ರಿಲ್ಲೇ ಇಲ್ಲ. ಯಾಕಂದ್ರೆ ಅವರಿಗೆ ಅಹಂಕಾರ ಬಂದಿತ್ತು. ನಾವು ಬಹಳ ಮಂದಿ ಇದೀವಿ, ನಾವು ಶ್ರೇಷ್ಠ ಕುಲದವ್ರದೀವಿ, ನಮ್ಮ ಅಪ್ಪ ದೇವರನ್ನಿಸ್ಕೊಂಡವದಾನ. ಅಹಂಕಾರ ನೋಡ್ರಿ. ಹಂಗಾಗಿ ಅವ್ರು ಯಾರು ಒಳ್ಳೆಯವರ ಆಗ್ಲಿಲ್ಲ. ಅವಾಗ ಅವ್ರು ಎಂಥ ಓಡಾಡ್ರು ಅಂದ್ರೆ ಓಣೆಗೆಲ್ಲ ಕೆಟ್ಟ ಹೆಸರು, ರಾಜ್ಯದೊಳಗೆಲ್ಲ ಕೆಟ್ಟ ಹೆಸರು ತಗೊಂಡಿದ್ರು. ಚೇಷ್ಟ ಕುಚೇಷ್ಟ ಮಾಡಿಕೊಂತ ಒಬ್ಬ ಋಷಿಗೆ ಬಹಳ ಕಾಡಿದ್ರಂತ್ರಿ. ಅವರು ಚೇಷ್ಟ ಮಾಡ್ಕೊತ ಹೋದ್ರು. ಆ ಸಾಧು ತಪಸ್ಸಿ ಕೂತಿದ್ದ, ಧ್ಯಾನ ಕೂತಿದ್ದ, ಅವನ್ ಹೋಗಿ ಕಾಡಿದ್ರಂತ. ಅವಾಗ ಯಾರೋ ಅಂದ್ರು, ಅವ್ರು ಬಹಳ ತಪಸ್ವಿಗಳು, ತ್ರಿಕಾಲಜ್ಞಾನಿಗಳು, ಅವರನ್ನು ಕಾಡಬಾರದು, ಒಳ್ಳೇದಾಗುದಿಲ್ಲ ನಿಮಗಂದ್ರು. ಈ 100 ಮಂದಿ ಹುಡುಗರು ಇದ್ರಲ್ಲಿ ಇವರೆಲ್ಲ ಉಪಾಯ ಮಾಡುವಂತಡಿ, ತ್ರಿಕಾಲಜ್ಞಾನಿ ಅಂತ ಟೆಸ್ಟ್ ಮಾಡುವಂತಡಿ ಅವನಂತೇಳಿ. ಈಗಿನ ಹುಡುಗತೆ ಇದ್ದು ಕಾಣ್ತತ ಅವು ಸಹಿತ. ಶಾಪ ಕೊಡ್ತಾರ ನೋಡುಂತಡಿ, ಹೆಂಗಾರ ಕೊಡ್ತಾರ ಅವ್ರು ಅಂತ ಈಗ ಹುಡ್ರ ಹತ್ತಿರ್ತಾವ. ಸುಡ್ತಾರ ನೋಡುಂತಡಿ, ಕಣ್ಣಾಗ ಹೆಂಗಾರ ಬರ್ತೈತಿ ಬೆಂಕಿ ನೋಡು. ಶಾಪ ಕೊಡ್ತಾರ ಅಂದ್ರೆ ಏನಾರ ಆದಿತ್ ನೋಡೋನಲ್ಲ. ಈಗಿನ ಒಂದು ವಿಚಾರ ಅವು. ಆ ಹುಡುಗರಿಗೆ ಹಂಗ ಇತ್ತ ಆ ಭಾವನ. ಅವ್ರೇನ್ ಮಾಡಿದ್ರ ಅಂದ್ರೆ 100 ಮಂದಿ ಒಳಗ ಅದ್ರಾಗ ಒಬ್ಬ ಮಹಾ ಚಂದ ಇದ್ನಂತ, ಸುಂದರ ಇದ್ನಂತ ಹುಡುಗ. ಆ ಹುಡುಗನಿಗೆ ಹೆಣ್ಣಿನ ವೇಷ ಹಾಕಿದ್ರಂತ.
ಆಮೇಲೆ ಏನಪ್ಪಾ ಅಂತಂದ್ರ ಅರಿಬಿ ಸುತ್ತಿ ಹೊಟ್ಟೆಯಾಗಿಟ್ಟು ಗರ್ಭಿಣಿ ಅದಾಳನ್ನಂಗ್ ಮಾಡಿ ಕರ್ಕೊಂಡು ಹೋಗಿದ್ರತ್ರಿ. ಹೋಗಿ ಆ ಸಾಧುನ ಮುಂದ್ ನಿಲ್ಸಿ ಪಾಪ ಬಾಳ ಬಯಸಿ ಬೇಡಿ ದೇವ್ರ ಆಶೀರ್ವಾದದಿಂದ ಅಂತೂ ಗರ್ಭವತಿ ಆಗ್ಯಾಳಿಕಿ. ಮತ್ತ ಈಕಿಗೆ ಹೆಣ್ಣಾಗ್ತದೋ ಗಂಡ ಆಗ್ತದೋ ಅಂತ ಕೇಳಿದ್ರಂತ. ಸಾಧು ಗೊತ್ತಾತು, ಆದ್ರೆ ಹೇಳಿಲ್ಲ, ನಕ್ಕ ಸುಮ್ನಾದ. ಆದ್ರೆ ಹುಡುಗರು ಬಿಡ್ಲಿಲ್ಲ, ಹೇಳ್ರಿ ಹೇಳ್ರಿ, ನಿಮ್ಮನ್ನ ನೋಡಿಕೊಂಡ್ ಬಂದೀವಿ, ನಿಮ್ಮನ್ನ ನೋಡ್ಕೊಂಡ್ ಬಂದೀವಿ, ನಿಮ್ ಬಗ್ಗೆ ಬಾಳ ಕೇಳಿ ಬಂದೀವಿ, ನಿಮ್ ಬಾಯಾಗ ಒಂದು ಮಾತು ಬಂದ್ರೆ ಅದು ಸತ್ಯ ಆಕತಿ ಅಂತಾರ, ಅದಕ್ಕ ಒಂದ್ ಮಾತು ಹೇಳ್ರಿ, ಹೆಣ್ಣಾಗ್ತದೋ ಗಂಡ ಆಗ್ತದೋ. ಬಾಳ ಕಾಡಿದ್ರಂತ್ರಿ. ಬೇಡ ಅಂತ ನಕ್ಕರು ಬಿಡ್ಲಿಲ್ಲ. ಬಹಳ ಕಾಡಿದ್ದಕ್ಕ ಸಾಧು ಏನ್ ಮಾಡಿದ ಅಂತಂದ್ರೆ, ಹೆಣ್ಣು ಹುಟ್ಟಂಗಲ್ಲ ಗಂಡು ಹುಟ್ಟಂಗಲ್ಲ, ಒಣಗಿ ಹುಟ್ಟತೈತಿ ಹೋಗನ್ನಂತ ಸಾಧು. ಅವಾಗ ಏನಾಯ್ತು ಅಂದ್ರೆ, ಈ ಹುಡುಗರು ನಕ್ಕೋತ ಚೇಷ್ಟಾ ಮಾಡ್ಕೋತ ಬಂದ್ರ ಖರೆ, ಆದ್ರ ಅದು ಶಾಪ ತಟ್ಟಿತದು, ಬಿಡ್ಲಿಲ್ಲ. ಅವಾಗ ಆ ಹುಡುಗ ಏನಪ್ಪಾ ಅಂದ್ರ ಒಣಕಿನ ಹಡದ್ನಂತ್ರಿ. ಅವಾಗ ಏನಾಯ್ತು ಅಂತಂದ್ರೆ ಭಯ ಬಿತ್ತು, ಎಲ್ಲರಿಗೂ ಭಯ ಬಂತು. ಏನಪ್ಪಾ ಇದು ಹಿಂಗ ಯಾಕಾತು ಅಂತೇಳಿ. ಈ ಹುಡುಗರು ಮಾಡಿದ್ದೆಲ್ಲ ಗುರ್ತಾತು, ಹಿಂಗಿಂಗ್ ಮಾಡಿದ್ರು ಹಿಂಗಿಂಗ್ ಆಗೈತಿ ಅಂತ. ಅವಾಗ ಹಿರಿಯರು ಏನ್ ಹೇಳಿದ್ರು ಅಂತಂದ್ರೆ, ಕೃಷ್ಣ ನಕ್ಷ ಸುಮ್ಮನಾದ, ಏನಾಗಕತ್ತದೋ ಅದೆಲ್ಲ ಕಾಲ ನಿರ್ಣಯ ಅಂತ ಸುಮ್ನಾಗಿದ್ದವ, ಅದು ಪ್ರಾರಬ್ಧ ಅಂತ ಸುಮ್ನಾಗಿದ್ದ. ಆದ್ರೆ ಹಿರಿಯರು ಏನಂದ್ರು ಅಂದ್ರೆ, ಆ ಹುಡುಗರಿಗೆ ಕರೆದು ಬುದ್ಧಿ ಹೇಳಿದ್ರಿ, ಹಿಂಗೆಲ್ಲಾ ಮಾಡಾಕ್ ಹೋಗ್ಬೇಡ್ರಿ ಇನ್ ಮ್ಯಾಲ ಅಂತ ಹೇಳಿ. ಏನ ಆ ಒಣಕಿ ಹೆತ್ತಾನಲ್ಲ, ಕಬ್ಬಣದ ಒಣಕಿರಿ ಅದು, ಅದಕ್ಕ ನೀವು ಆ ಶಾಪದಿಂದ ಪಾರಾಗ್ಬೇಕು. ಬರೇ ಒಣಕೆ ಹಡಿತಾನಂತ ಹೇಳಿಲ್ಲ ಅವರು, ಅದ ಒಣಕೆಯಿಂದ ನಿಮ್ಮ ವಂಶ ನಿರ್ವಂಶ ಆಗ್ತದಂತ ಹೇಳಿದ್ರು ಸಾಧುಗಳು. ಅದಕ್ಕ ಅವ್ರ ಮನೆತಂದವ್ರು ಏನ್ ಮಾಡಿದ್ರು ಹಿರಿಯರು, ವಂಶ ನಿರ್ವಂಶ ಆಗೋದು ಬೇಡ, ಹಾಳಾಗೋದು ಬೇಡ ಯಾದವ ಕುಲ ಅಂತ ಹೇಳಿ ಅವ್ರು ವಿಚಾರ ಮಾಡಿದ್ರು. ಎಲ್ಲೆಲ್ಲೋ ಜ್ಯೋತಿಷ ಕೇಳಿದ್ರು. ಅವ್ರೇನಂದ್ರು ಅಂದ್ರೆ, ಆ ಏನ್ ಕಬ್ಬಣ ಒಣಕೆ ಐತ್ಲಾ ಅದನ್ನ ತೇದ ಕರಗಿಸಿ ಬಿಡ್ರಿ, ಅದು ಆ ಶಾಪ ಅಲ್ಲಿಗೆ ಮುಗಿತದ ಅಂತ ಹೇಳಿ. ಇವ್ರೇನ್ ಮಾಡಿದ್ರು, ಸಮುದ್ರ ದಾಂಡ್ರಿ ಮೊದಲ ದ್ವಾರಕಾ. ಇವ್ರು ಹೋದ್ರು, ತೇದ್ರು 100 ಮಂದಿ ಇದ್ರಲ್ರಿ. ಇವನ್ ಕೈ ನೋಯೋ ಮಠ ಇವ ತೇಯ್ತಿದ್ದ, ಅವನ ಕೈ ನೋಯೋ ಮಠ ಅವ ತೇಯ್ತಿದ್ದ. ಅದನ್ನ ತೇದ ಏನ್ ಮಾಡಿದ್, ಕೊನೆಯದವನ್ ಪಾಳೆ ಹೊಂದಿತ್ರಿ ತೇಯುದು, ಅದು ಇಟ್ಟ ಉಳ್ಕೊಂಡಿತ್ರಿ. ಅವಾಗ ತೇದ ಆ ತೇದದ್ದೆಲ್ಲ ಕಬ್ಬಿಣ ಅಂಶ ಸಮುದ್ರದಾಗ ಹೋಗ್ತಿತ್ತಂತ. ಅವಾಗ ಏನಾತಂದ್ರೆ ಕೊನೆಗೇನ್ ಉಳಿದಿತ್ತು, ಸ್ವಲ್ಪ ಪ್ರಮಾಣ ಉಳಿದಿತ್ತು ಕಬ್ಬಿಣ. ಅದನ್ನ ತೇಯಾಕತ್ತಾವ, ತೇದ ಕೈನು ಇದ್ರು ಅವಂಗ ಬಿಡಾಕ, ಯಾಕಂದ್ರೆ ಮುಗಿಸಬೇಕಲ್ರಿ ತೇದದನ್ನ. ಆದ್ರೆ ಇವ ಏನ್ ಮಾಡಿದ ಅಂದ್ರೆ, ಕೈ ನೋಯ್ತು, ಇನ್ಯಾರಿಗೆ ಕೊಡುದು ಅದನ್ನ, ಕಡೆದವನದಿನ್ ನಾ ಮುಗಿಸಬೇಕದನ್ನ ತೇದು. ಏನ್ ಮಾಡ್ಲಿ ಅಂತ ಕೈ ನುಸಾಕತ್ತತಿ ಅಂತ ಆ ಕಡೆ ನೋಡ್ದ. ಎಲ್ಲರೂ ಬೇರೆ ಕಡೆ ಹೋಗಿದ್ರಿ, ನೀವ್ ಒಬ್ಬನ ಉಳ್ದಿದ್ದ. ಕೈ ನುಸ್ ಅನ್ನೋ ಕಾರಣಕ್ಕೆ ಏನ್ ಮಾಡಿದ್ರೆ, ಆ ತುಂಡೇನ್ ಉಳಿದಿತ್ತಲ್ಲ ಕೆಬ್ಬಣದ, ಅದನ್ನ ಸಮುದ್ರದಾಗ ಒಗದ್ ಕೈ ಬಿಟ್ಟನಂತ. ಮುಂದೇನಾತು ಅಂತಂದ್ರೆ, ಇವ್ರು 100 ಮಂದಿ ಇದ್ರಲ್ಲ, ಇವ್ರಿಗೆ ಮತಿಭ್ರಮಣ ಆತ್ರಿ. ಮತಿಭ್ರಮಣ ಆಗಿ ಹುಚ್ಚಿಡಿದು ಒಬ್ರಿಗೊಬ್ರು ಹೊಡೆದಾಡಿಕೊಂಡು ಎಲ್ಲಿಗೆ ಬಿದ್ರು, ಸಮುದ್ರಕ್ಕೆ ಬಿದ್ರು. ಅದೇನ ತೇದಿದ್ರಲ್ಲ ಕಬ್ಬಿಣ ಅಂಶ ಹೋಗಿ ನೀರಾಗ ಏನಾಗಿ ಜಾರಿಗೆ ಆಗಿತ್ತಂತ್ರಿ. ಆ ಜಾರಿಗಿನ ಇವ್ರನ್ನೆಲ್ಲ ಆವರಿಸಿಕೊಂಡು ಇವರೆಲ್ಲರ ನಾಶ ಆತಂತ್ರಿ. ಆಮೇಲೆ ಏನಪ್ಪಾ ಅಂದ್ರೆ, ಅದೇನು ಕೊನೆಗೆ ಉಳಿದು ತುಂಡಿತ್ತಲ್ಲ ಕಬ್ಬಿಣ ತುಂಡು, ಅದು ಮೀನುಗಾರನಿಗೆ ಸಿಕ್ಕತ್ರಿ. ಅದು ಮೀನದ ಬಾಯಾಗ ಹೋಗಿತ್ರಿ. ಆ ಮೀನುಗಾರ ತಗೊಂಡ್ ಮಾರಿದ್ದ ಮೀನೊಬ್ಬರಿಗೆ ಸಿಕ್ತ್ರಿ. ಆ ಮೀನಾಕ್ ಹೋದ್ರಿ, ತಿಂದರೆ ಅದ್ರ ಹೊಟ್ಟೆಗೆ ಕೆಬ್ಬಣಿನ ಸಿಕ್ಕಿತ್ತು. ಅದನ್ನ ನೋಡಿದಪ್ಪ ಅವ, ಇದು ಉಕ್ಕಿಂದ ಐತಿ, ಬಹಳ ಚಲೋ ಐತ್ಲಾ, ಇದರಿಂದ ಬಾಣ ಮಾಡಿ ಬ್ಯಾಟಿಗೆ ಉಪಯೋಗ ಮಾಡಕ್ ಚಲೋ ಆಕತಿ ಅಂತ ಬ್ಯಾಟಿಗಾರ ಏನ್ ಮಾಡಿದ್ರಿ, ಅದನ್ನ ಬಾಣ ಮಾಡಿಕೊಂಡ. ಬಾಣದ ತುದಿಗೆ ಅದನ್ನ ಹಾಕಿ, ಅಗ್ರಿ ಚಲೋ ಅದ, ನುಣುಪದ ಅಗ್ರಿ ಚಂದ, ಯಾರ್ ತೇದಾರೋ ಏನೋ, ಅಗ್ರಿ ಚೂಪದ ಇದು ಅಂತೇಳಿ ಅದನ್ನ ಬ್ಯಾಟಿಗೆ ಒಯ್ದ್ರಾತು ಅಂತ ಉಪಯೋಗ ಮಾಡಿದ. ಬಾಣ ಮಾಡಿಕೊಂಡ, ಅದನ್ನ ಬಿಲ್ಲು ಬಾಣ ಮಾಡಿಕೊಂಡು ಹೋದ್ರಿ. ಆ ಬಾಣದ ತುದಿಗೆ ಅದನ್ನ ಹಾಕಿದ್ನಲ್ರಿ. ಮುಂದೆ ಬ್ಯಾಟಿ ಆಡಕ್ ಹೋದಾಗ ಏನಾಯ್ತು ಅಂದ್ರೆ, ಜಿಂಕಿ ನೋಡಿ ಅದನ್ನ ಬಿಡಬೇಕು ಅಂತ ಬೆನ್ನತ್ತಿ ಓಡಾಡಿದ. ಜಿಂಕಿ ಓಡಿತು. ಅಲ್ಲೇನಾಗಿತ್ತು ಅಂದ್ರೆ, ಕೃಷ್ಣ ಇದೆಲ್ಲವನ್ನ ನೋಡಿ ಬ್ಯಾಸತ್ತು ಬಂದು ಮಕ್ಕೊಂಡಿದ್ದಂತ. ಅಲ್ಲಿ ಕೊಳಲೂದಿ ಸಮಾಧಾನ ಆಗಿ ಕಾಲ್ ಚಾಚಿಕೊಂಡು ಮಕ್ಕೊಂಡಿದ್ದ ಒಂದ್ ಹಿಡಿದ ಕೆಳಗ. ಈ ಜಿಂಕಿಗೆ ಬಾಣ ಹೊಡ್ಕೋತ ಬ್ಯಾಟಿಗಾರ ಏನು ಹೋದ, ಆ ಜಿಂಕಿ ಜಿಗದ ಪಾರಾತು. ಇವ ಬಿಟ್ಟ ಬಾಣ ಕೃಷ್ಣನ ಕಾಲಿಗೆ ಹೋಗಿ ನಟ್ತಂತ್ರಿ. ಅದು ನಟ್ಟಗಳ ಏನಾತು ಅಂದ್ರೆ, ಇವ ಬ್ಯಾಟಗಾರ ಓಡಿ ಬಂದ ಅಂತೂ ಬಾಣ ಬಿಟ್ಟೆ, ತಟ್ಟಿತ್ತು ಬಾಣ, ಜಿಂಕೆ ಬಿದ್ದದ. ನೋಡಿದ್ರಾತು ಅಂತ ಓಡಿ ಬಂದು ನೋಡಲಾಗಿ ಕೃಷ್ಣ ಅಲ್ಲೇ ಬಿದ್ದಾನೆ.
ಕೃಷ್ಣನಿಗೆ ಕಣ್ ಕತ್ಲು ಬರಾಕತ್ತದೆ, ಕಾಲಿಗೆ ಹೊಡೆದ ಬಾಣ ಬಹಳ ಆಳವಾಗಿ ನಟ್ಟದ, ರಗತ್ ಸೋರಾಗತ್ತದೆ. ಬ್ಯಾಟಗಾರನಿಗೆ ಗಾಬರಿ ಆತು, ಕಾಲೊಮ್ಮೆ ಮುಟ್ಟಿದ, ಕೈಯೊಮ್ಮೆ ಮುಟ್ಟಿದ, ತಲೆಯೊಮ್ಮೆ ಕೈ ಆಡಿಸಿದ. ಯಪ್ಪ ಎಂಥ ಪಾಪ ಮಾಡಿಲ್ಲ ನಾನು, ಎಂಥ ತಪ್ಪಾತು ಅಂತ ಗೋಳಾಡಿದ. ನಿಂದೇನು ತಪ್ಪಾಗಿಲ್ಲಪ್ಪ, ನೀ ನಿಮಿತ್ತ ಮಾತ್ರ. ಇದು ಆಗಬೇಕಾದ್ದೆ, ನನ್ನ ಈ ಅವತಾರ ಈ ರೀತಿ ಒಳಗೆ ಕೊನೆಯಾಗಬೇಕಾಗಿತ್ತು. ನಿನ್ನನ್ನ ದೇವರು ಒಂದು ನಿಮಿತ್ತ ಮಾಡ್ಯಾನಪ್ಪ, ನೀನು ದುಃಖ ಮಾಡ್ಕೋಬೇಡ, ನಿನ್ನದೇನೂ ಪಾಪ ಇಲ್ಲ, ನಿನ್ನದೇನೂ ತಪ್ಪಿಲ್ಲ ಅಂತ ಕ್ಷಮ ಮಾಡಿದ್ನಂತ ಅಂತ ಬರ್ತದೆ. ಅಂದ್ರೆ ಜಾತಿಯ ಅಭಿಮಾನ ಇರಬಹುದು, ನಾವು ಬಹಳ ಮಂದಿ ಇದೀವಿ ಅನ್ನೋ ಅಭಿಮಾನ ಇರಬಹುದು, ನಾವು ಶ್ರೇಷ್ಠರು ಅನ್ನೋ ಅಭಿಮಾನ ಇರಬಹುದು, ನಾವು ಹಣವಂತರು ಅನ್ನೋ ಅಭಿಮಾನ ಇರಬಹುದು. ಈ ಯಾವ ಅಭಿಮಾನಗಳು ಕೂಡ ಒಳ್ಳೆವಲ್ಲ ಅನ್ನುವಂತ ವಿಚಾರವನ್ನು ಹೇಳ್ತಾ, ಶುಂಭ ಅಂದ್ರೆ ದುರಭಿಮಾನ, ಶುಂಭ ಅಂದ್ರೆ ದುರಹಂಕಾರ. ದುರಹಂಕಾರ, ದುರಭಿಮಾನ ಇವೆರಡೂ ಇದ್ರೆ ಅವರ ಜೀವನನ ಹಾಳಾಗ್ತದೆ, ಅವರೊಬ್ಬರ ಜೀವನಟ ಹಾಳಾಗುವುದಿಲ್ಲ, ಅವರ ವಂಶಕ್ಕೂ ಅದು ತಟ್ತದೆ ಅನ್ನುವಂತ ಮಾತದ. ಅದಕ್ಕಾಗಿ